ओम शांति। मीठे बच्चे, बाबा दूर देश से आए हैं। तुम बच्चों के लिए नया राज्य ಸ್ಥಾಪನ करने हैं। ಪರಮಾತ್ಮ ಪರಮಧಾಮ ದೂರ ದೇಶದಿಂದ ಬಂದಿದ್ದಾರೆ ಮಕ್ಕಳಿಗೋಸ್ಕರ ಹೊಸ ಪ್ರಪಂಚವನ್ನು ತಯಾರು ಮಾಡ್ಕೊಡಕ್ಕೆ. ತುಮ್ ಅಭಿ ಸ್ವರ್ಗಕ್ಕೆ ಲಾಯಕ್ ಬನ್ ರಹೆ ಹೋ. ಈಗ ತಾವು ಈ ಒಂದು ಜ್ಞಾನ ಪಡ್ಕೊಂಡು ಸತ್ಯುಗಕ್ಕೆ ಸ್ವರ್ಗಕ್ಕೆ ಏನಾಗ್ತಾ ಇದ್ದೀರಿ? ಲಾಯಕ್ ಆಗ್ತಾ ಇದ್ದೀರಿ, ಯೋಗ್ಯರಾಗ್ತಾ ಇದ್ದೀರಿ. प्रश्न: जिन बच्चों का शिव बाबा में अटूट निश्चय है उनकी निशानी क्या होगा? ಯಾರಲ್ಲಿ ತಂದೆ ಮೇಲೆ, ಶಿವ ತಂದೆ ಮೇಲೆ ಮುರಿದೇ ಇರತಕ್ಕಂತಹ ಅಟಲ ನಿಶ್ಚಯ ಇದೆ, ಅವ್ರ ಗುರುತುಗಳು ಏನಾಗಿರುತ್ತೆ? ಉತ್ತರ ಇದೆ, ವಾ ಆಂಕೆ ಬಂದ್ ಕರ್ಕೆ ಬಾಬಾ ಕಿ ಶ್ರೀಮತ್ ಪರ್ ಚಲ್ತೆ रहेंगे. ಸಂಪೂರ್ಣ ನಿಶ್ಚಯ ಬುದ್ಧಿ ಇರೋರು ಈ ಭಗವಂತನ ಮಾರ್ಗದಲ್ಲಿ ಕಣ್ಮುಚ್ಕೊಂಡು ನಡೀತಾ ಇರ್ತಾರೆ. जो आज्ञा मिले कभी ख्याल भी नहीं आएगा इसमें कुछ नुकसान हो जाए तो, क्योंकि ऐसा निश्चय बुद्धि बच्चों का रिस्पांसिबल बाप है. ಏನು ಆಜ್ಞೆ ಸಿಗುತ್ತೆ ತಂದೆ ಕಡೆಯಿಂದ ಅದನ್ನು ಅವರು ಪರಿಪಾಲನೆ ಮಾಡ್ತಾ ಇರ್ತಾರೆ. ಎಂದೂ ಅವ್ರಿಗೆ ಯೋಚನೆ ಬರೋದಿಲ್ಲ, ಇದರಲ್ಲಿ ನನಗೇನಾದರೂ ಲಾಸ್ ಆಗಿಬಿಡುತ್ತೇನೋ ಅನ್ನೋಂಥ ಸಂಶಯ ಅವ್ರಿಗೆ ಬರೋದಿಲ್ಲ. ಅವರು ಈ ರೀತಿ ನಿಶ್ಚಯ ಬುದ್ಧಿ ಮಕ್ಕಳು ಯಾರು ಇಟ್ಕೊಂಡು ನಡೀತಾ ಇರ್ತಾರೆ ಈ ಮಾರ್ಗದಲ್ಲಿ, ಅವ್ರ ಜವಾಬ್ದಾರಿ ನಾನೇ ಅಂತ ಹೇಳ್ಬಿಟ್ಟಿದ್ದಾರೆ. ಉನ್ಹೇ ನಿಶ್ಚಯ ಕಾ ಬಲ್ ಮಿಲ್ ಜಾತಾ, ಅವ್ರಿಗೆ ನಿಶ್ಚಯದ ಶಕ್ತಿ ಬಲ ಸಿಕ್ಕೋಗ್ಬಿಡುತ್ತೆ. ಅವಸ್ಥಾ ಅಚಲ್ ಅಡೋಲ್ ಹೋ ಜಾತಾ ಹೈ, ಮನಸ್ಥಿತಿ ಏನಾಗ್ಬಿಡುತ್ತೆ? ತುಂಬ ಗಟ್ಟಿ ಆಗುತ್ತೆ. ಅಚಲ ಅಡೋಲ ಸ್ಥಿತಿ ಅಂತಕ್ಕಂಥದ್ದು ಅವ್ರಿಗೆ ಬರುತ್ತೆ. ಗೀತ್ ತುಮಿ ಹೋ ಮಾತಾ ತುಮಿ ಹೋ ಪಿತಾ, ನೀನೇ ತಂದೆ ನೀನೇ ತಾಯಿ. ಓಂ ಶಾಂತಿ. ಯಾ ಮಹಿಮಾ ಕಿಸ್ಕಿ ಸುನಿ ಹೈ? ಈ ಮಹಿಮೆಯನ್ನು ಯಾರ್ದು ಕೇಳಿದ್ರಿ? ಜಿಸ್ಕೆ ಸಿವಾಯ್ ತುಮ್ ಬಚ್ಚೋಂಗೆ ದುನಿಯಾ ಮೇ ಅವ್ರ ಕೊಯ್ ಜಾನ್ತೆ ನಹಿ. ನಿಮ್ಮನ್ನು ಬಿಟ್ಟರೆ ಪ್ರಪಂಚದಲ್ಲಿ ಈ ವಿಚಾರಗಳನ್ನು ಯಾರು ತಿಳ್ಕೊಂಡೇ ಇಲ್ಲ. ವಹೇ ಊಂಚೇತೆ ಉಂಚ ಬಾಬಾ ಕಿ ಮಹಿಮಾ, ಇದು ಸರ್ವಶ್ರೇಷ್ಠ ತಂದೆಯ ಒಂದು ಮಹಿಮೆ ಆಗಿದೆ. ಬಾಕಿ ಜಿನ್ಕಿ ಬಿ ಮಹಿಮಾ ಕರ್ತೆ ಹೇ ವಾ ಫಾಲ್ತು ಹೋ ಜಾತಾ ಹೈ. ಬಾಕಿ ಯಾರ್ದು ಮಹಿಮೆ ಮಾಡಿದ್ರು ಅದು ವೇಸ್ಟ್ ಅಂತಾರೆ. ಊಂಚೇತೆ ಊಂಚ ಏಕ ಹಿ ಬಾಬಾ ಹೈ, ಸರ್ವಶ್ರೇಷ್ಠನಾಗಿರ್ತಕ್ಕಂಥವ್ರು ತಂದೆ ಒಬ್ಬರೇ ಇದ್ದಾರೆ. ಲೇಕಿನ್ ಬಾಬಾ ಕಾ ಪಹಚಾನ್ ಕೌನ್ ದೇವೆ, ತಂದೆ ಪರಿಚಯನ ಯಾರು ಕೊಡ್ತಾರೆ? ಖುದ್ ಆಕರ್ ಆತ್ಮ ಕಿ और अपनी पहचान देते हैं. ಪರಮಾತ್ಮ ಸ್ವತಃ ಬಂದು ಆತ್ಮದ ಪರಿಚಯನೂ ಕೊಡ್ತಾ ಇದ್ದಾರೆ, ತನ್ನ ಪರಿಚಯನೂ ಕೊಡ್ತಾ ಇದ್ದಾರೆ. कोई भी मनुष्य की आत्मा को पहचान है ही नहीं. ಯಾವುದೇ ಮನುಷ್ಯರ ಆತ್ಮಗಳಿಗೆ ಪರಮಾತ್ಮನ ಪರಿಚಯ ಇಲ್ಲ, ತನ್ನ ಪರಿಚಯನೂ ಇಲ್ಲ. ಬಲ್ कहते हैं ಮಹಾನ್ ಆತ್ಮ ಜೀವಾತ್ಮ, ಬಲೆ ಹೇಳ್ತಿರ್ತಾರೆ ಮಹಾತ್ಮರು ಜೀವಾತ್ಮರು ಅಂತ ಹೇಳ್ತಿರ್ತಾರೆ. ಶರೀರ ಜಬ್ छूट जाता है तो ಆತ್ಮ ನಿಕಲ್ ಜಾತಿ है. ದೇಹ ಯಾವಾಗ ಸತ್ತೋಗುತ್ತೆ ಆವಾಗ ಆತ್ಮ ಏನಾಗುತ್ತೆ? ದೇಹದಿಂದ ಹೊರಗಡೆ ಹೊರಟೋಗ್ಬಿಡುತ್ತೆ. ಶರೀರ ಮುರ್ದಾ ಹೋ ಜಾತಾ ಹೈ, ಶರೀರ ಏನಾಗೋಗ್ಬಿಡುತ್ತೆ? ಹೆಣ ಆಗೋಗ್ಬಿಡುತ್ತೆ. ಆತ್ಮ ಅವಿನಾಶಿ ಹೈ ವ ಕಭಿ ಖತಮ್ ನಹಿ ಹೋತಾ ಹೈ. ಆತ್ಮ ಏನಾಗಿದೆ? ಅವಿನಾಶಿ ಆಗಿದೆ. ಆತ್ಮ ಎಂದೂ ಸಮಾಪ್ತಿ ಆಗೋದಿಲ್ಲ. ಆತ್ಮ ಜೋ ಸ್ಟಾರ್ ಮಿಸಲ್ ಅತಿ ಸೂಕ್ಷ್ಮ ಹೈ. ಆತ್ಮ ನಕ್ಷತ್ರದೋಪಾದಿಯಲ್ಲಿದೆ, ಅತಿ ಸೂಕ್ಷ್ಮವಾಗಿದೆ. ಇನ್ ಆಂಕೋನ್ ಸೆ ದೇಖ್ನೆ ಮೇ ನಹಿ ಆತಾ ಹೈ. ಆತ್ಮನನ್ನು ನಾವು ಈ ಸ್ಥೂಲ ಕಣ್ಣುಗಳಿಂದ ನೋಡಲಿಕ್ಕೆ ಕಾಣೋದಿಲ್ಲ. ಕರ್ತವ್ಯ ಸಬ್ ಆತ್ಮ ಹಿ ಕರ್ತಿ ಹೈ. ಈ ಶರೀರದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಯಾವುದೋ? ಆತ್ಮನೇ. ಪರಂತು ಗಡಿ ಗಡಿ ದೇಹಾಭಿಮಾನ್ ಮೇ ಆ ಜಾತೆ ಕೇತೆ ಹೇ ಮೈ ಫಲಾನಾ ಹೂಂ ಮೈ ಯಹ ಕರ್ತಾ ಹೂಂ. ಆದರೆ ಕ್ಷಣ ಕ್ಷಣಕ್ಕೂ ಕೆಲವರು ದೇಹಾಭಿಮಾನದಲ್ಲಿ ಬಂದುಬಿಟ್ಟು ನಾನು ಹಿಂಗೆ ಮಾಡ್ತೀನಿ, ನಾನು ಹೆಂಗೆ ಮಾಡ್ತೀನಿ, ನಾನು ಅನ್ನೋಂಥ ಅಭಿಮಾನ ಸೇರ್ಕೊಂಡ್ಬಿಡತ್ತೆ. ವಾಸ್ತವಮೇ ಕರ್ತಿತ್ತು ಆತ್ಮ, ಎಲ್ಲವನ್ನು ಮಾಡೋದು ಒಳಗಡೆ ಇರೋಂಥ ಆತ್ಮನೇ. ಶರೀರ ತೋ ಆರ್ಗನ್ಸ್ ಹೇ, ಶರೀರಕ್ಕೆ ಕರ್ಮೇಂದ್ರಿಯಗಳಿದ್ದಾವೆ. ಯ ಸಾಧು ಆದಿ ಜಾನ್ತೆ ಹೇ ಆತ್ಮ ಬಹುತ್ ಸೂಕ್ಷ್ಮ. ಸಾಧು ಸಂತರಿಗೆ ಗೊತ್ತಿದೆ ಆತ್ಮ ಸೂಕ್ಷ್ಮ ಇದೆ ಅಂತ. ಜೋ ಬ್ರುಕುಟಿಗೆ ಬೀಚ್ ಮೇ ರಾತೆ, ಹಣೆ ಮಧ್ಯದಲ್ಲಿ ಒಳಗಡೆ ಇದೆ ಅಂತ ಗೊತ್ತು. ಪರಂತು ಉನ್ಕೋ ಯ ಜ್ಞಾನ ನಹಿ ಆತ್ಮ ಮೇ ಯ ಪಾರ್ಟ್ ಬಜಾನೆ ಕೆ ಸಂಸ್ಕಾರ ಹೈ. ಆದರೆ ಅವ್ರಿಗೂ ಗೊತ್ತಿಲ್ಲ ಯಾವ ವಿಷಯ? ಆತ್ಮದಲ್ಲಿ ಸಂಸ್ಕಾರ ಇದೆ, ಆ ಸಂಸ್ಕಾರ ಅನುಸಾರವಾಗಿ ಎಲ್ಲ ಆತ್ಮಗಳು ಪಾತ್ರ ಮಾಡ್ತಾ ಇದ್ದೇವೆ ಅನ್ನೋ ವಿಷಯಕ್ಕೆ
ಗೊತ್ತಿಲ್ಲ. कोई कहते आत्मा में संस्कार होते नहीं, ಆತ್ಮ ನಿರ್ಲೇಪ. ಕೆಲವು ಸಾಧುಗಳು ಹೇಳ್ತಾರೆ ಆತ್ಮ ನಿರ್ಲೇಪ ಇದೆ, ಅದರಲ್ಲೇನು ಸಂಸ್ಕಾರ ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಕೈ कहते ಸಂಸ್ಕಾರ ಅನುಸಾರ ಜನ್ಮ ಮಿಲ್ತಾ है. ಕೆಲವರು ಹೇಳ್ತಾರೆ ಸಂಸ್ಕಾರದ ಅನುಸಾರವಾಗಿ ಜನ್ಮ ಸಿಗುತ್ತೆ ಅಂತ ಬಿಟ್ಟು. ಮತಭೇದ ಬಹುತ್ है. ಪ್ರಪಂಚದಲ್ಲಿ ಮತಭೇದಗಳು ಬೇಕಾದಷ್ಟಿದೆ. ನಾನು ಬಂದು ನಿಮಗೆ ಸತ್ಯ ಜ್ಞಾನ ತಿಳಿಸ್ತಾ ಇದ್ದೀನಿ, मतभेदಗಳಲ್ಲಿ ಹೋಗಬೇಡ್ರಿ. ಮಾಡ್ಕೊಂಡ್ಬಿಟ್ಟಿದೆ. यह भी किसको पता नहीं कौन सी आत्मा 84 जन्म लेती. ಇದು ಕೂಡ ಯಾರಿಗೆ ಗೊತ್ತಿಲ್ಲ ಯಾವ ಆತ್ಮ 84 ಜನ್ಮ ತಗೊಳುತ್ತೆ, ಯಾವ ಆತ್ಮ 82 ತಗೊಳುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. तुम जानते हो सूर्यवंशियों को ही 84 जन्म लगाना पड़ता है. ಸತ್ಯುಗದಲ್ಲಿದ್ದಂಥ ಸೂರ್ಯವಂಶಸ್ಥರಿಗೆ 84 ಜನ್ಮ ಅಂತ ಹೇಳಬೇಕಾಗತ್ತೆ. ಆತ್ಮ ಹಿ 84 ಜನ್ಮೋं का चक्कर लगाए पतित बनती. ಈ ಸೃಷ್ಟಿ ನಾಟಕದಲ್ಲಿ ಆತ್ಮಗಳು ಜನ್ಮಗಳನ್ನು ತೆಗೆದುಕೊಂಡು 84 ಜನ್ಮ ಪೂರೈಸಿ ಪತಿತ ಆಗ್ಬಿಟ್ಟಿದ್ದಾವೆ. ಉನ್ಕೋ ಅಬ್ ಪಾವನ್ ಕೌನ್ ಬನಾಯೆ. ಕೆಟ್ಟೋಗ್ಬಿಟ್ಟಿರೋ ಆತ್ಮಗಳನ್ನು ಪಾವನ ಮಾಡೋರು ಯಾರು? ಪತಿತ್ ಪಾವನ್ ಊಂಚೇತೆ ಉಂಚ ಏಕ ಹಿ ಬಾಪ. ಎಲ್ಲ ಕೆಟ್ಟೋಗಿರೋ ಆತ್ಮಗಳನ್ನು ಪಾವನ ಮಾಡುವಂಥವರು ಪತಿತ ಪಾವನ ಒಬ್ಬರೇ ತಂದೆ. ಉನ್ಕಿ ಮಹಿಮಾ ಸಬ್ಸೆ ಊಂಚಾ ಹೇ. ಪರಮಾತ್ಮನ ಮಹಿಮೆ ಎಲ್ಲರ ಮಹಿಮೆಗಳಿಗಿಂತಲೂ ಶ್ರೇಷ್ಠವಾಗಿದೆ. 84 ಜನ್ಮ ಸಬ್ ತೋ ನಹಿ ಲೇತೆ ಹೇ. 84 ಜನ್ಮಗಳಂತೂ ಎಲ್ಲರೂ ತಗೊಳ್ಳೋದಿಲ್ಲ. ಪೀಚೆ ಆನೆ ವಾಲ 84 ಜನ್ಮ ಲೇನಾ ಸಕೆ. ಕೊನೆಗೆ ಬರೋವಂಥವ್ರು ಇರ್ತಾರೆ ಹೊಸದಾಗಿ ಜನ್ಮ ತಾಳಿ, ಅವ್ರು 84 ಜನ್ಮ ಎತ್ಕೊಳ್ಳೋಲ್ಲ. ಸಬ್ ಬಿಕ್ಕಟ್ಟ ನಹಿ ಆತೆ. ಪ್ರಪಂಚದಲ್ಲಿ ಎಲ್ಲರೂ ಒಂದೇ ದಿವಸ ಬರಲಿಲ್ಲ. ಅವ್ರವ್ರ ಪಾತ್ರ ಇದ್ದಂಗೆಲ್ಲ ಅವರವರು ಬರ್ತಾ ಪಾತ್ರ ಮಾಡ್ತಾ ಇದ್ದಾರೆ. ಜೋ ಪಹಲೆ ಸತ್ಯುಗ ಮೇ ಆಯಂಗೆ ಸೂರ್ಯವಂಶಿ ರಜೋ और राजे और प्रजे उनका 84 जन्म होते हैं. ಮೊಟ್ಟ ಮೊದಲು ಸತ್ಯುಗದಲ್ಲಿ ಯಾರು ಬರ್ತಾರೆ, ಸೂರ್ಯವಂಶದಲ್ಲಿ ಯಾರು ಬರ್ತಾರೆ ಮತ್ತು ಅಲ್ಲಿ ಬರುವಂಥ ರಾಜರಾಗ್ಬೋದು ಪ್ರಜೆಗಳಾಗ್ಬೋದು, ಅವ್ರು 84 ಜನ್ಮ ತಗೊಂತಾರೆ. ಸತ್ಯುಗದಲ್ಲಿ ಸೂರ್ಯವಂಶದಲ್ಲಿ ಹುಟ್ಟುವಂಥ ಆತ್ಮಗಳು ಯಾರಿದ್ದಾರೆ ಅವರು 84 ಜನ್ಮಗಳನ್ನು ತೆಗೆದುಕೊತಾರೆ. ಪೀಚೆ ತೋ ಮನುಷ್ಯಂಕಿ ಬಹುತ್ ವೃದ್ಧಿ ಹೋತಿ ಏನ. ನಂತರದ ದಿನಗಳಲ್ಲಿ ಜನಗಳು ಜಾಸ್ತಿ ಆಗ್ತಾರಲ್ವ, ಜನಸಂಖ್ಯೆ ವೃದ್ಧಿ ಆಗುತ್ತಲ್ವ. ಕೊಯ್ ತೋ 84 ಜನ್ಮ, ಕೊಯ್ ತೋ 83 80 ಈ ಥರ ಕೆಲವ್ರು ಕಡಿಮೆನೂ ಇರುತ್ತೆ ಅಂತಾರೆ. ಎಲ್ಲರೂ 84 ಜನ್ಮ ತಗೊಳ್ಳೋದಿಲ್ಲ ಅಂತ. ವಾಹ ಸತ್ಯುಗ ಮೇ ಪೂರಿ 100 ಆಯು ಹೋತಿ ಹೇ. ಸತ್ಯುಗದಲ್ಲಿ ಪೂರ್ಣ 150 ವರ್ಷ ಆಯಸ್ಸಿರುತ್ತೆ. ಕೊಯ್ ಜಲ್ದಿ ಮರ್ನಾ ಸಕೆ. ಯಾರು ಬೇಗ ಶರೀರ ಬಿಡೋದಿಲ್ಲ, ಅಂದರೆ ದೀರ್ಘಾಯುಸ್ ಮುಗಿಸ್ಕೊಂಡೇ ಶರೀರ ಬಿಡ್ತಾರೆ. ಯಹ ಬಾತೆ ಬಾಬಾ ಹಿ ಬೈಟ್ ಸಮझाते. ಈ ಎಲ್ಲ ವಿಚಾರಗಳನ್ನು ತಂದೆ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ, ತಿಳಿಸ್ತಾ ಇದ್ದಾರೆ. अब कोई परमपिता परमात्मा को नहीं जानते हैं. बाबा कहते हैं कि जैसे तुम्हारी आत्मा वैसे मेरी भी आत्मा. ಶಿವ ಬಾಬಾ ಹೇಳ್ತಾರೆ, ಈಗ ಪರಮಪಿತ ಪರಮಧಾಮದಲ್ಲಿ ಇರ್ತಾರೆ. ಯಾವುದೇ ಮನುಷ್ಯರಿಗೆ ಪರಮಾತ್ಮ ಅಂತ ತಿಳ್ಕೊಂಡಿಲ್ಲ, ಪರಮಾತ್ಮ ಯಾರು ಅಂತ ತಿಳ್ಕೊಂಡಿಲ್ಲ. ತಂದೆ ಹೇಳ್ತಾರೆ, ನಾನು ಕೂಡ ಹೇಗೆ ಆತ್ಮ ಇದ್ದೀನಿ, ನನ್ನಲ್ಲಿ ಕೂಡ ಆತ್ಮ ಇದೆ, ನಿಮ್ಮಲ್ಲಿ ಆತ್ಮ ಇದೆ. ನಿಮ್ಮ ಆತ್ಮದ ರೂಪ ಒಂದೇ ಇದೆ, ನನ್ನ ಆತ್ಮದ ರೂಪನೂ ಒಂದೇ ಇದೆ. ಬಟ್ ಗುಣಗಳಲ್ಲಿ ಶಕ್ತಿಗಳಲ್ಲಿ ಮಹಾನಂತರ ಇದೆ. ತುಮ್ ಸಿರ್ಫ್ ಜನನ ಮರಣವೇ ಆತೆ ಹೋ, ಮೈ ನಹಿ ಆತ. ನೀವು ಆತ್ಮಗಳು ಈ ಪ್ರಪಂಚದಲ್ಲಿ ಹುಟ್ಟು ಸಾವನಲ್ಲಿ ಬರ್ತೀರಾ, ನಾನು ಹುಟ್ಟು ಸಾವನಲ್ಲಿ ಬರೋದಿಲ್ಲ, ನಾನು ಪರಂಧಾಮದಲ್ಲಿ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮುಜೆ ಬುಲಾತೆ ತಾಪ್ತೋ ಪತಿತ್ ಬಂತೆ ಹೇನ. ನೀವು ನನ್ನನ್ನು ಕರೀತಾ ಇದ್ದೀರಿ, ಅದು ಅವಶ್ಯಕವಾಗಿ ಪತಿತ ಆಗೋಗ್ಬಿಟ್ಟಿದ್ದೀರಿ ಆತ್ಮಗಳು. ಜಬ್ ಬಹುತ್ ದುಃಖಿ ಹೋ ಜಾತೆ ತಬ್ ಬುಲಾತೆ. ನೀವು ಜಾಸ್ತಿ ದುಃಖ ಆಗೋಗ್ಬಿಡುತ್ತೆ ಪ್ರಪಂಚದಲ್ಲಿ, ಅವಾಗ ನೀವು ನನ್ನನ್ನು ಕರಿತೀರಿ ಅಂತ ಪರಮಾತ್ಮ ಹೇಳ್ತಾರೆ. ಈ ಸಮಯ ತುಂಬ ಬಚ್ಚೋಂಕೋ ಶಿವ ಬಾಬಾ ಪಡಾರ. ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ತಂದೆ ಪರಮಾತ್ಮ ಓದಿಸ್ತಾ ಇದ್ದಾರೆ. ಕೋಯಿ ಪೂಛೆ ಕೇಸೆ ಮಾನೇಕಿ ಪರಮಾತ್ಮ ಆತೆ ಹೇ. ಕೆಲವರು ಕ್ವಶನ್ ಕೇಳ್ತಾರೆ, ಪರಮಾತ್ಮ ಬರ್ತಾರೆ ಅನ್ನೋದಕ್ಕೆ ಏನು ಪ್ರೂಫು ಕೇಳ್ತಾರೆ. तो उनको समझाना है, सब पुकारते हैं हे पतित पावन. ಇಷ್ಟು ಜನ ಕರೀತಾ ಇದ್ದಾರೆ ಪ್ರಪಂಚದಲ್ಲಿ, ಪರಮಾತ್ಮ ಪತಿತ ಪಾವನ ಬಾ ಅಂತ ಕರೀತಾ ಇದ್ದಾರೆ. ಅಂದಮೇಲೆ ಅವ್ರು ಬರಲೇಬೇಕಲ್ಲ. ಕರೀತಾ ಇದ್ದಾರೆ ಅಂದರೆ ಸುಮ್ಮನೆ ಹಂಗೆ ಇದ್ಕೊಂಡು ಇದ್ದೋಗ್ಬಿಡ್ತಾರ? ಇಲ್ವಲ್ಲ. ಭಕ್ತರಿಗೆ ಕಷ್ಟ ಬಂದಾಗ, ದುಃಖ ಜಾಸ್ತಿ ಆದಾಗ, ಪಾಪ ಜಾಸ್ತಿ ಆದಾಗ, अब वह है निराकार, उनका अपना शरीर नहीं है. ಭಗವಂತ ನಿರಾಕಾರ, ಅವ್ರಿಗೆ ತಮ್ಮದೇ ಶರೀರ ಇಲ್ಲ. ಅದರಿಂದ ಬರಬೇಕಾಗತ್ತೆ ಈ ಹಳೆಯ ಪ್ರಪಂಚದಲ್ಲಿ ಬೇರೆ ಶರೀರ ತಗೊಂಡು. ಸ್ವಂತ ಶರೀರ ಇಲ್ವಲ್ಲ, ಹುಟ್ಟೋದಿಲ್ಲ, ಸಾಯೋದಿಲ್ವಲ್ಲ.
निराकार स्वरूपी अल्वा, पावन दुनिया में तो नहीं आएंगे ऐसे समझाना चाहिए. ಪಾವನ ಪ್ರಪಂಚದಲ್ಲಿ ಭಗವಂತ ಬರೋ ಅಗತ್ಯ ಇಲ್ಲ, ಯಾಕೆಂದರೆ ಎಲ್ಲರೂ ಸುಖವಾಗಿದ್ದಾರೆ. ಅದರಿಂದ ಅಲ್ಲಿ ಬರೋ ಅಗತ್ಯ ಇಲ್ಲ, ಈ ಪತಿತ ಪ್ರಪಂಚದಲ್ಲೇ ಭಗವಂತ ಬರಬೇಕಾಗತ್ತೆ. यह भी समझाना है परमात्मा इतना छोटा है जैसे ಆತ್ಮ ಚೋಟಿ. ಇದನ್ನು ನೀವು ತಿಳಿಸ್ಬೇಕು. ಆತ್ಮ ಇಷ್ಟು ಸೂಕ್ಷ್ಮ, ಅತಿ ಸೂಕ್ಷ್ಮ ರೂಪದಲ್ಲಿದೆ, ಅದೇ ಥರ ಪರಮಾತ್ಮನೂ ಅತಿ ಸೂಕ್ಷ್ಮ. ಪರಂತು ಮನುಷ್ಯ ಸೃಷ್ಟಿ ಕ ಬೀಜ ರೂಪ. ಪರಮಾತ್ಮನಿಗೆ ಏನಂತ ಹೇಳ್ತೀವಿ? ಮಾನವ ಸೃಷ್ಟಿಯ ಬೀಜ ರೂಪ ಅಂತ ಬಿಟ್ಟು ಹೇಳ್ತೀವಿ. ನಾಲೆಡ್ಜ್ಫುಲ್ ಅಂತ ಹೇಳ್ತೀವಿ. ಬಾಬಾ कहते हैं मुझ ಪರಂಪಿತಾ ಪರಮಾತ್ಮ ಕೋ कहते हैं. ತಂದೆ ಹೇಳ್ತಾರೆ, ನೀವು ನನ್ನನ್ನು ಪರಮಪಿತ ಪರಮಾತ್ಮ ಅಂತ ಕರಿತೀರಾ. ಪುಕಾರ್ತೆ ಹೋ ತೋ ಆಕ ಜರೂರ್ ಆಯಂಗೆನಾ. ನೀವು ಕರೀತಾ ಇದ್ದೀರಿ ಅಂದರೆ ಅವಶ್ಯಕವಾಗಿ ನಾನು ಬಂದಿದ್ದೀನಲ್ವಾ ನಿಮಗೋಸ್ಕರ. ಗಾಯನ್ ಭಿ ಹೈ ನಾ, ದೂರ ದೇಶಕ್ಕೆ ರಹನೆ ವಾಲ ಆಯಾ ದೇಶ ಪರ ಆಯೆ. ದೂರ ದೇಶದಲ್ಲಿರ್ತಕ್ಕಂಥವ್ರು ಪರದೇಶದಲ್ಲಿ ಬಂದಿದ್ದಾರೆ ಅಂತ ಗಾಯನ ಕೂಡ ಇದೆ. ಅಭಿ ಬಾಬಾ ದ್ವಾರ ಮಾಲೂಮ್ ಪಡಾ ಹೈ ಅಭಿ ಹಮ್ ಪರಾಯ ದೇಶ ಅರ್ಥಾತ್ ರಾವಣ ಕಾ ದೇಶ ಮೇ. ಈಗ ತಂದೆ ಮುಖಾಂತರ ನಿಮಗೆ ಗೊತ್ತಾಗಿದೆ, ಈಗ ನಾವು ಪರದೇಶದಲ್ಲಿದ್ದೀವಿ ಅರ್ಥಾತ್ ರಾವಣನ ದೇಶದಲ್ಲಿದ್ದೀವಿ ಅನ್ನೋದು ನಿಮಗೆ ಗೊತ್ತಾಗಿದೆ. ಸತ್ಯುಗ ತ್ರೇತಾ ಮೇ ಹಮ್ ಈಶ್ವರಿ ದೇಶ ಅರ್ಥಾತ್ ಪರಾಯ ದೇಶ ಮೇ ತೇ. ಸತ್ಯುಗ ತ್ರೇತಾಯುಗದಲ್ಲಿದ್ದಾಗ ನಾವು ಈಶ್ವರಿಯ ದೇಶದಲ್ಲಿದ್ವಿ. तो फिर द्वापर में ऐसे लेकर हम पराये देश में पराये राज्य में आ जाते हैं. ನೋಡಿ, ದ್ವಾಪರ ಯುಗದಿಂದ ಏನಾದ್ವಿ? ಪರದೇಶದಲ್ಲಿ ಬಂದ್ಬಿಟ್ಟು, ಪರ ರಾಜ್ಯದಲ್ಲಿ ಬಂದ್ಬಿಟ್ಟು. ಇದು ಮಾಯಾ ರಾಜ್ಯ ತಾನೇ, ಅದಕ್ಕೆ ಇದಕ್ಕೆ ಪರದೇಶ ಅಂತ ಹೇಳ್ತಾ ಇರ್ತಾರೆ. ವಾಮ ಮಾರ್ಗ ಮೇ ಆ ಜಾತೆ ಹೈ. ನೀವು ವಾಮ ಮಾರ್ಗದಲ್ಲಿ ಬಂದ್ಬಿಡ್ತೀರಾ. फिर भक्ति शुरू हो जाती. पहले पहले शिव बाबा की भक्ति करने लग जाते हैं. ಮೊಟ್ಟ ಮೊದಲು ಭಕ್ತಿ ಪ್ರಾರಂಭ ಆಯಿತು. ಪ್ರಾಚೀನ ಕಾಲದಲ್ಲಿ ಮೊಟ್ಟ ಮೊದಲು ಭಕ್ತಿ ಪ್ರಾರಂಭ ಆಗಿದ್ದು ಒಬ್ಬ ಈಶ್ವರನಿಗಷ್ಟೇ. ಶಿವ ತಂದೆಗೆ ಭಕ್ತಿ ಮಾಡ್ತಾ ಇದ್ರಿ ಮೊದಲು. वे लोग शिव को इतना बड़ा लिंग बनाते हैं. ಭಕ್ತ ಜನರು ದೊಡ್ಡ ದೊಡ್ಡ ಲಿಂಗಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಪರಂತು ಇತನಾ ಬಡಾ ತೋ ವಹಿ ನಹಿ. ಅಷ್ಟು ದೊಡ್ಡ ರೂಪದಲ್ಲಿ ನಾನೇನು ಇಲ್ಲ, ನಾನಿರೋದು ಸೂಕ್ಷ್ಮದಲ್ಲಿ. ಅದಕ್ಕೆ ಹೇಳ್ತಲ್ಲ, ಸೂಕ್ಷ್ಮದಲ್ಲಿದೆ ಮೋಕ್ಷ. ಅಭಿ ತುಮ್ನೆ ಸಮझा है ಆತ್ಮ और परमात्मा का क्या फर्क है. ಈಗ ನಿಮಗೆ ಗೊತ್ತಾಗೋಗ್ಬಿಡ್ತು ಆತ್ಮಗಳಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇದೆ, ಪ್ರಕೃತಿಗೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇದೆ ಅನ್ನೋದು ನಿಮಗೆ ಗೊತ್ತಾಗೋಯ್ತು. यह नॉलेजफुल सदा पावन है, सुख का सागर है, आनंद का सागर है. ಪರಮಾತ್ಮ ಜ್ಞಾನ ಸಾಗರ ಆಗಿದ್ದಾರೆ, ಸುಖದ ಸಾಗರ ಆಗಿದ್ದಾರೆ, ಆನಂದದ ಸಾಗರ ಆಗಿದ್ದಾರೆ. ಪರಮ ಆತ್ಮ ಕಿ ಮಹಿಮಾ. ಇವೆಲ್ಲ ಪರಮಾತ್ಮನ ಮಹಿಮೆಗಳು. ಈ ಮಹಿಮೆಗಳನ್ನು ಆತ್ಮಗಳು ಕೊಡಕ್ಕೆ ಬರಲ್ಲ. ಇವಾಗ ಯಾರಿಗಾನ ಜ್ಞಾನ ಸಾಗರ ಅಂತ ಟೈಟ್ಲ್ ಕೊಡೋಕ್ಕಾಗತ್ತಾ? ಏನೋ ಒಂಚೂರು ತಿಳ್ಕೊಂಡಿದ್ದಾರೆ ಅಷ್ಟೇ, ಅಲ್ಪ ಜ್ಞಾನಿಗಳು ಅಂತ ಹೇಳ್ಬೋದು. ಜಾಸ್ತಿ ತಿಳ್ಕೊಂಡು ಪಂಡಿತರು ಅಂತ ಹೇಳ್ಬೋದು. ಇನ್ನೂ ಜಾಸ್ತಿ ತಿಳ್ಕೊಂಡಿರೋರು ಫಿಲಾಸಫರ್ ಅಂತ ಹೇಳ್ಬೋದು. ಬಟ್ ಪರಮಾತ್ಮನ ಥರ ಜ್ಞಾನಸಾಗರ ಟೈಟ್ಲ್ ಯಾರಿಗೂ ಕೊಡೋಕ್ಕಾಗಲ್ವಲ್ಲ. ಮತ್ತು ಎಲ್ಲರನ್ನೂ ಪಾವನ ಮಾಡೋ ಪತಿತ ಪಾವನ ಅನ್ನೋ ಟೈಟ್ಲು ಯಾರಿಗೂ ಕೊಡೋಕ್ಕಾಗಲ್ವಲ್ಲ. तो यह परमात्मा की महिमा है ना. अब बुलाते हैं हे पतित पावन. ಇಷ್ಟು ಜನ ಕರೀತಾ ಇದ್ದಾರೆ ಹೇ ಪತಿತ ಪಾವನ ಬಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಒಂದು ಹಾಡು ಕೂಡ ಇದೆಯಲ್ಲ, ಪತಿತ ಪಾವನ ಸೀತಾರಾಮ ಈಶ್ವರ ಅಲ್ಲ ತೇರೆ ನಾಮ ಅಂತ. तो यह है परमात्मा जो कल्प कल्प आते हैं. ಪರಮಾತ್ಮ ಪ್ರತಿ ಕಲ್ಪಕ್ಕೊಮ್ಮೆ ಈ ಸೃಷ್ಟಿಗೆ ಬರ್ತಾರೆ. ದೂರ ದೇಶಕ್ಕೆ ರಹನೆ ವಾಲ ಮುಸಾಫಿರ್ ಕೋ ಬುಲಾತೆ. ದೂರ ದೇಶದಲ್ಲಿರ್ತಕ್ಕಂಥ ಯಾತ್ರಿಕನನ್ನು ಈ ಪ್ರಪಂಚದಲ್ಲಿ ಕರೀತಾ ಇದ್ದಾರೆ. ಉನ್ಕಿ ಮಹಿಮಾ ಗಾತೆ ಹೈ ಬ್ರಹ್ಮ ಸರಸ್ವತಿ ಕೋ ಬಹುತ್ ತೋ ಬುಲಾತೆ ನಹಿ. ಅವ್ರದೇ ಮಹಿಮೆ ನಡೀತಾ ಇದೆ, ಪರಮಾತ್ಮಂದೇ ಮಹಿಮೆ ನಡೀತಾ ಇದೆ. ಬ್ರಹ್ಮ ಸರಸ್ವತಿಗೆ ಯಾರು ಕರೆಯೋದಿಲ್ಲ. ಪುಕಾರ್ತೆ ನಿರಾಕಾರ ಪರಮಾತ್ಮಕ್ಕೂ. ಕರೆಯೋದು ಯಾರನ್ನ? ನಿರಾಕಾರ ಪರಮಾತ್ಮನ್ನೇ. ಆತ್ಮ ಬುಲಾತೆ ಹೈ ದೂರ ದೇಶಕ್ಕೆ ರಹನೆ ವಾಲೆ ಅಭಾವೋ ದೇಶ ಪರಾಯ. ಈ ಪ್ರಪಂಚದಲ್ಲಿ ದುಃಖ ಹೆಚ್ಚಿರೋದ್ರಿಂದ ಆತ್ಮಗಳೇ ಕರೀತಾ ಇದ್ದಾವೆ. ದೂರ ದೇಶದಲ್ಲಿರ್ತಕ್ಕಂಥವನೇ ಈ ಪರದೇಶದಲ್ಲಿ ಬಾಪ ನಮ್ಮನ್ನು ಈ ದುಃಖದಿಂದ ಬಿಡುಗಡೆ ಮಾಡು, ನಮ್ಮನ್ನು ಪಾವನ ಮಾಡು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಮೈ ಬಿ ಆऊंगा ತಬ್ ಜಬ್ ರಾವಣ ರಾಜ್ ಖತಮ್ ಹೋನಾ ಹೋಗಾ. ಈ ಕಲಿಯುಗ ಅಂತಿಮ ಸಮಯ ಬಂದಾಗ್ಲೇ ಈ ರಾವಣ ರಾಜ್ಯ ಮುಗಿಯೋ ಟೈಮ್ ಸರಿಯಾಗಿ ನಾನು ಬರ್ತೀನಿ ಅಂತಾರೆ. ಮೈ ಆತಾ ಬಿ ಹೂ ಸಂಗಮ್ ಯುಗೆ. ನಾನು ಬರೋದೇ ಸಂಗಮ ಯುಗದಲ್ಲಿ. ಕಿಸ್ಕೋ ಪತಾ ನಹಿ ಕೇತೆ ಹೇ ಪರಮ ಆತ್ಮ ಬಿಂದು ಹೇ. ನಾನು ಬರೋದೇನೆ ಎಲ್ಲಿ ಬರ್ತೀನಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹೇಳ್ತಾರೆ ಪರಮಾತ್ಮ ಬಿಂದು. ಆಜ್ಕಲ್ ಫಿರ್ ಕೇತೆ ಆತ್ಮ ಸೋ ಪರಮಾತ್ಮ. ಈಗಿನ ಕಾಲದಲ್ಲಿ ಜನಕ್ಕೆ ಸ್ಪಷ್ಟವಾದಂಥ ಪರಿಚಯ ಇಲ್ಲದೆ ಇರೋದ್ರಿಂದ ಆತ್ಮನೇ ಪರಮಾತ್ಮ ಅಂದ್ಬಿಡ್ತಾರೆ.
ಪರಮಾತ್ಮ ಸ್ವಾತ್ಮ ಅಂದ್ಬಿಡ್ತಾರೆ, ಪರಮಾತ್ಮನೇ ಆತ್ಮ ಅಂದ್ಬಿಡ್ತಾರೆ. ಇವೆರಡು ಪರಮಾತ್ಮನಿಗೂ ಆತ್ಮಕ್ಕೂ ಇರೋ ವ್ಯತ್ಯಾಸಗಳು ಗೊತ್ತಿಲ್ಲ. तो आत्मा परमात्मा दोनों अलग अलग है. ಸೊ ಪರಮಾತ್ಮನ ದೃಷ್ಟಿಯಲ್ಲಿ ಸತ್ಯ ಏನೋ, ಆತ್ಮಗಳೇ ಬೇರೆ, ಕೋಟಿ ಕೋಟಿ ಆತ್ಮಗಳಿದ್ದಾರೆ, ಪರಮಾತ್ಮನೇ ಬೇರೆ, ಪರಮಾತ್ಮ ಒಬ್ಬನೇ ಇದ್ದಾರೆ. ರೂಪ ದೋನೋಂಕ ಏಕ ಜೈಸ, ರೂಪ ಒಂದೇ ಇರ್ಬೋದು, ಬಟ್ ರೂಪ ಒಂದೇ ಇದ್ದು ಮಾತ್ರಕ್ಕೆ ಇಬ್ಬರು ಒಂದೇ ಅಂತ ಹೇಳೋಕ್ಕಾಗಲ್ಲ. ಗುಣಗಳಲ್ಲಿ, ಶಕ್ತಿಗಳಲ್ಲಿ, ಜ್ಞಾನದಲ್ಲಿ, ಎಲ್ಲದರಲ್ಲಿನೂ ಕೂಡ ಬಹಳಷ್ಟು ಅಂತರ ಇದೆ. 84 ಜನ್ಮೋಂಕ ಪಾಠ ಬಜಾನ ಪಡ್ತಾ ಹೈ. ಆತ್ಮಗಳು ಈ ಪ್ರಪಂಚದಲ್ಲಿ 84 ಜನ್ಮಗಳನ್ನು ತೆಗೆದುಕೋಬೇಕಾಗತ್ತೆ, ಪತಿತಾನೂ ಆಗಬೇಕಾಗತ್ತೆ. ಪರಮಾತ್ಮ ಜನ್ಮ ಮರಣ ರಹಿತನು, ಪರಮಾತ್ಮನಿಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಅದರಿಂದ ಎಲ್ಲಿ ಬರ್ದಿಲ್ಲ ನೋಡಿ, ಪರಮಾತ್ಮ ಇಂಥ ಕಡೆ ಹುಟ್ಟಿದ್ರಂತೆ, ಪರಮಾತ್ಮ ಇಂಥ ಕಡೆ ಸತ್ತೋದ್ರಂತೆ ಅಂತ ಎಲ್ಲಿ ಬರ್ದೇ ಇಲ್ಲ ನೋಡಿ. ದೇವಾನ್ ದೇವತೆಗಳ ಜನ್ಮದಿನ ಆಚರಿಸ್ತೀವಿ, ರಾಮಂದು ಇದೆ ಜನ್ಮದಿನ, ಕೃಷ್ಣಂದು ಇದೆ, ಆಂಜನೇಯಂದು ಇದೆ, ಎಲ್ಲ ದೇವಾನ್ ದೇವತೆಗಳ ಬರ್ತ್ಡೇಗಳಿದ್ದಾವೆ. ಸತ್ತೋಗಿರೋದು ಹಿಸ್ಟ್ರಿನಲ್ಲಿ, ಗ್ರಂಥಗಳಲ್ಲಿ ಇದ್ದಾವೆ. ಪರಮಾತ್ಮಂದು ಎಲ್ಲಾದ್ರೂ ಹುಟ್ಟಿದ್ರು ಇಲ್ಲ, ಇದೆ ಎಲ್ಲಿ ಇಲ್ವೇ ಇಲ್ಲ. अगर आत्मा सो परमात्मा कहते क्या, सतो प्रधान परमात्मा तमो प्रधान में आते हैं. ಕೇಳ್ತಾ ಇದ್ದಾರೆ ಕ್ವಶನ್ನು, ಬುದ್ಧಿ ಉಪಯೋಗಿಸಿ ಆನ್ಸರ್ ಕೊಡಬೇಕು, ಸುಮ್ಮನೆ ಏನೇನೋ ಹೇಳಬಾರ್ದು. ನೋಡಿ, ಸತೋ ಪ್ರಧಾನ ಪರಮಾತ್ಮ, ತಮೋ ಪ್ರಧಾನ ಪರಮಾತ್ಮ ಅಂತ ಎಲ್ಲಾದರೂ ಹೇಳ್ತಾರ? ಆತ್ಮಗಳು ಸತೋ ಇರ್ತವೆ, ಆತ್ಮಗಳು ತಮೋ ಆಗ್ತವೆ. ಸೃಷ್ಟಿ ನಾಟಕದಲ್ಲಿ ಕಲಿಯುಗಕ್ಕೆ ಬಂದಾಗ ಆತ್ಮಗಳು ತಮೋ ಆಗ್ತವೆ. ಪರಮಾತ್ಮನಿಗೆ ಸತೋ ಪ್ರಧಾನ ಪರಮಾತ್ಮ ಅಥವಾ ತಮೋ ಪ್ರಧಾನ ಪರಮಾತ್ಮ ಅಂತ ಎಲ್ಲಾದರೂ ಹೇಳ್ತಾರ? ಹೇಳೋದಿಲ್ವಲ್ಲ. नहीं, यह तो हो ना सके. बाबा कहते हैं मैं आता हूँ सर्व आत्माओं का सर्विस करने. ತಂದೆ ಹೇಳ್ತಾರೆ, ನಾನು ಬರ್ತೀನಿ ಭೂಮಿ ಮೇಲೆ ಎಲ್ಲರ ಆತ್ಮಗಳು ಕೆಟ್ಟೋಗ್ಬಿಟ್ಟಾಗ ಎಲ್ಲರನ್ನೂ ಸರಿಪಡಿಸೋಕ್ಕೆ, ಸರ್ವಿಸ್ ಮಾಡಲಿಕ್ಕೆ. ಸರ್ವ ಆತ್ಮಾओं का सर्विस करने. मेरा तो ಜನ್ಮ ನಹಿ ಕಹಾ ಜಾತ. ನಾನು ಬರ್ತೀನಿ ಹೋಗ್ತೀನಿ, ನಾನು ಜನ್ಮ ಎತ್ತಲ್ಲ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಲ್ಲ, ನಾನು ಮಗುವಾಗಿ ಜನಿಸೋದಿಲ್ಲ, ಕರ್ಮ ಅನುಭವಿಸೋದಿಲ್ಲ, ಇದೆಲ್ಲದರಿಂದ ಅತೀತವಾಗಿರ್ತೀನಿ, ಕರ್ಮಾತೀತ ಆಗಿರ್ತೀನಿ ಅಂತ ತಂದೆ ಹೇಳ್ತಾ ಇದ್ದಾರೆ. ಮೈ ಆತಾವು ನರಕವಾಸಿಯೋಂಕೋ ಸ್ವರ್ಗವಾಸಿ ಬನಾನೆ. ತಂದೆ ಹೇಳ್ತಾ ಇದ್ದಾರೆ, ನಾನು ನರಕವಾಸಿಗಳಾಗೋಗ್ಬಿಟ್ಟಿರೋನ್ನ ಸ್ವರ್ಗವಾಸಿ ಮಾಡಕ್ಕೆ ಬರ್ತಾ ಇದ್ದೀನಿ ಅಂತಾರೆ. ಪರಾಯ ದೇಶ ಮೇ ಆಯೇ ಹೇ ಅಪ್ನೆ ಸ್ವರ್ಗ ಸ್ಥಾಪನ್ ಕರ್ನೆ. ಪರದೇಶದಲ್ಲಿ ಬಂದಿದ್ದೀನಿ, ಮಾಯಾ ದೇಶ ಆಗಿಬಿಟ್ಟಿದೆ, ರಾವಣ ರಾಜ್ಯ ಆಗಿಬಿಟ್ಟಿದೆ, ಈ ಪ್ರಪಂಚ ಕೆಟ್ಟೋಗ್ಬಿಟ್ಟಿದೆ, ನರಕ ಆಗೋಗ್ಬಿಟ್ಟಿದೆ, ಈ ದೇಶದಲ್ಲಿ ಬಂದಿದ್ದೀನಿ ನಾನು ನಿಮ್ಮನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ. ಇದು ನಿಶ್ಚಯ ಬೇಕು, ಈ ಪಾಯಿಂಟ್ಸ್ ನಿಶ್ಚಯ ಬೇಕು. ಎಷ್ಟು ದಿವಸ ಬಂದರೂ ಕೂಡ ನಿಶ್ಚಯ ಇಲ್ಲ ಅಂದರೆ ಏನೂ ಅರ್ಥ ಆಗಲ್ಲ. ಇದು ಆಧ್ಯಾತ್ಮಿಕತೆಗೆ ಮೊಟ್ಟ ಮೊದಲನೇದು ನಿಶ್ಚಯ. ಅದಕ್ಕೆ ಹೇಳ್ತಾರೆ, ನಮ್ಮಿನವಾನಿಗೆ ಸೊಮ್ಮು, ನಮ್ಮನವಾನಿಗೆ ದುಮ್ಮು. ನಂಬಿಕೆ ಬೇಕು, ಕಾನ್ಫಿಡೆನ್ಸ್ ಬೇಕು. तो बाप ही आकर तुमको स्वर्ग का लायक बनाते. ತಂದೆನೇ ಬಂದು ಮಕ್ಕಳಿಗೆ ಏನು ಕೊಡ್ತಾ ಇದ್ದಾರೆ? ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡ್ತಾ ಇದ್ದಾರೆ. ಯಹ ಬಿ ಸಮझाया है और आत्माओं का भी पार्ट अपना अपना है. ಇದನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಆತ್ಮಗಳದು ತಮ್ಮದೇ ಪಾರ್ಟ್ ಬೇರೆ ಇದೆ. ಪರಮಾತ್ಮಂದು ಜನ್ಮ ಮರಣ ರಹಿತನು. ಆತೆ ಬಿ ಹೇ ಜರೂರ್ ತಬ್ ತೋ ಶಿವರಾತ್ರಿ ಮನಾತೇನಾ. ಭಗವಂತನ ಅವತರಣೆಯ ರಾತ್ರಿ ಯಾವುದೋ? ಶಿವರಾತ್ರಿ. ಲೇಕಿನ್ ಯಾ ಕಬ್ ಆಯೇ ಕೋಯಿ ನಹಿ ಜಾನ್ತೆ. ಹೆಂಗೆ ಬಂದರು, ಯಾವಾಗ ಬಂದರು ಅನ್ನೋದು ಯಾರಿಗೋ ವಿಷಯ ಗೊತ್ತಿಲ್ಲ. ಐಸಾ ಹಿ ಶಿವ ಜಯಂತಿ ಮನಾತೆ ಆಯೇ. ಇದೇ ಥರ ಶಿವರಾತ್ರಿ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ. ಜರೂರ್ ಸಂಗಮ್ ಪರ ಆಯೇ ಹೋಂಗೆ ಸ್ವರ್ಗ ಸ್ಥಾಪನ್ ಕರ್. ಅವಶ್ಯಕವಾಗಿ ಸ್ವರ್ಗದಲ್ಲಿ ಸ್ವರ್ಗ ಸ್ಥಾಪನೆ ಮಾಡೋಕ್ಕೆ ಸಂಗಮಯುಗದಲ್ಲಿ ಬರ್ತಾರೆ. ಪತಿತೋಂಕೋ ಪಾವನ್ ಬನಾನೆ ಜರೂರ್ ಸಂಗಮ್ ಪರ ಆಯಂಗೆನಾ. ಪತಿತ ಆತ್ಮಗಳನ್ನು ಪಾವನ ಮಾಡೋಕ್ಕೋಸ್ಕರ ಸಂಗಮಯುಗದಲ್ಲಿ ಬರ್ತಾರಲ್ವ. ಪಾವನ್ ಸೃಷ್ಟಿ ಹೇ ಸ್ವರ್ಗ ಕೇತೆ ಹೇ ಪತಿತ್ ಪಾವನ್ ಆವೋ. ಪಾವನ ಪ್ರಪಂಚ ಯಾವುದು? ಸ್ವರ್ಗ ಇರುತ್ತೆ. ಪತಿತ ಪಾವನ ಬಾ ಅಂತ ಕರೀತಾರೆ. ಫಿರ್ ಜರೂರ್ ಪತಿ ದುನಿಯಾ ಕಾ ವಿನಾಶ ಕಾ ಸಮಯ ಹೋಗ. ಅವಶ್ಯಕವಾಗಿ ಈ ವಿನಾಶದ ಸಮಯ ಹತ್ರನೂ ಆಗಿರಬೇಕಲ್ವಾ. ತಪ್ ತೋ ಪಾವನ್ ದುನಿಯಾ ಸ್ಥಾಪನ್ ಕರೆಂಗೆನಾ. ಪ್ರಪಂಚ ಅಂತಿಮ ಸಮಯಕ್ಕೆ ಬಂದಾಗಲೇ ಪಾವನ ಪ್ರಪಂಚವನ್ನು ಸ್ಥಾಪನೆ ಮಾಡಬೇಕಾಗತ್ತಲ್ಲ. ಯುಗೆ ಯುಗೆ ನಹಿ ಆತೆ. ಪ್ರತಿಯುಗದಲ್ಲಿ ನಾನು ಬರೋದಿಲ್ಲ, ಅವಶ್ಯಕತೆಯೂ ಇರೋದಿಲ್ಲ. ನಾನು ಬರೋದೇ ಸಂಗಮ ಯುಗದಲ್ಲಿ ಅಂತ ತಂದೆ ಹೇಳ್ತಾರೆ. ಪತಿತ ದುನಿಯಾಕೋ ಪಾವನ್ ಬನಾನಾ ಹೈ. ಈ ಪತಿತ ಪ್ರಪಂಚನ ಪಾವನ ಪ್ರಪಂಚ ಮಾಡಬೇಕಾಗಿದೆ. ಯಾ ಪರಾಯ ದೇಶ ರಾವಣ ಕಾ ದೇಶ. ಇದು ಪರದೇಶ, ರಾವಣನ ದೇಶ ಆಗಿಬಿಟ್ಟಿದೆ. ಪರಂತು ಕೋಯಿ ಮನುಷ್ಯ ತೋಡಿ ಜಾನ್ತೆ. ಇದು ಮನುಷ್ಯರಿಗೆ ಗೊತ್ತೇ ಇಲ್ಲ ಅಂತಾರೆ. ರಾವಣ ಕಾ ರಾಜ್ಯ ಚಲ್ ರಹಾ ಹೈನಾ. ಯಾಕೆ? ಏನು ತಿಳ್ಕೊಂಡಿದ್ದೇ ಇಲ್ಲ. ಯಾಕೆ? ಪ್ರಪಂಚದಲ್ಲಿ ಮಾಯಾ ರಾಜ್ಯ ನಡೀತಾ ಇದೆ. ಕಬ್ ಸೆ ರಾವಣ ರಾಜ್ಯ ಶುರು ಹುವಾ ಕುಚ್ ಪತಾನೆ. ಯಾವಾಗಿಂದ ರಾವಣ ಹುಟ್ಕೊಂಡ ಈ ಪ್ರಪಂಚದಲ್ಲಿ, ಮಾಯೆ ಹೆಂಗೆ ಹುಟ್ಕೊಂತು ಯಾರಿಗೂ ಗೊತ್ತೇ ಇಲ್ಲ. ಪಹಲೆ ಮುಖ್ಯ ಬಾತ್ ಆತ್ಮ ಪರಮಾತ್ಮ ಕಾ ರಾಜ್ ಸಮझाना.
ಮೊಟ್ಟ ಮೊದಲು ಯಾರೇ ಬಂದರೆ ಅವ್ರಿಗೆ ಆತ್ಮದ್ದು ಪರಮಾತ್ಮಂದು ರಹಸ್ಯಗಳೇನು ಎಲ್ಲ ತಿಳಿಸಿ. ಫಿರ್ ಸಮझाना है कि वह कल्प के संगम युग पर आते हैं पावन बना. ಮತ್ತೆ ತಿಳಿಸ್ಬೇಕು, ಕಲ್ಪದ ಸಂಗಮ ಯುಗದಲ್ಲಿ ಅವರು ಪಾವನರನ್ನಾಗಿ ಮಾಡೋಕ್ಕೆ ಬರ್ತಾರೆ. ये काम उनका है न कि ಶ್ರೀ ಕೃಷ್ಣ का. ಈ ಕಾರ್ಯ ಮಾಡಲಿಕ್ಕೆ ಇದು ಪರಮಾತ್ಮ ಶಿವ ನಿರಾಕಾರನೇ ಬರ್ತಾರೆ, ಇದು ಕೃಷ್ಣನ ಕೆಲಸ ಅಲ್ಲ. ಶ್ರೀಕೃಷ್ಣ तो खुद ही 84 जन्म ले नीचे उतरते. ಶ್ರೀಕೃಷ್ಣನ ಆತ್ಮನೂ ಕೂಡ ಈ ಸೃಷ್ಟಿ ನಾಟಕದಲ್ಲಿ 84 ಜನ್ಮ ತೆಗೆದುಕೊಳ್ಳುತ್ತೆ, ಕೆಳಗಡೆ ಇಳಿಯುತ್ತೆ. ಸೂರ್ಯವಂಶಿ ಸಬ್ ನೀಚೆ ಉತ್ತರ್ತೆ हैं. ಸೂರ್ಯವಂಶದಲ್ಲಿರೋರು ಚಂದ್ರವಂಶಕ್ಕೆ ಬಂದರು, ಹಾಗೆ ಮೆಟ್ಲಿಡ್ಕೊಂಡು ಕೆಳಗಡೆಗೆ ಬಂದಿದ್ದಾರೆ. ಜಾಡ್ ಆದ ತಾಜಾ ಆದ ಪುರಾಣ ಥೋಡಿ ಹೋಗ. ವೃಕ್ಷ ಅರ್ಧ ತಾಜಾ ಅರ್ಧ ಹಳೆದಿಲ್ಲ. ಜಡ್ಜಡೀಭೂತ ಅವಸ್ಥೆ ಸಬ್ಕಿ ಒಂದು, ಪ್ರತಿಯೊಂದರದ್ದು ಕೂಡ ಜಡ್ಜಡೀಭೂತ ಅವಸ್ಥೆ ಅಂತಕ್ಕಂಥದ್ದು ಆಗುತ್ತೆ. ಸೊ ತಂದೆ ತಿಳಿಸ್ತಾ ಇದ್ರು, ಜಡ್ಜಡೀಭೂತ ಒಂದೇ ಸಲ ಆಗ್ಬಿಡೋದಿಲ್ಲ. ಕಲ್ಪದ ಆಯಸ್ಸು ಕೂಡ ಏನಾಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆಯಸ್ಸಿನ ಬಗ್ಗೆ ಮನುಷ್ಯರಿಗೆ ಗೊತ್ತೇ ಇಲ್ಲ. ಶಾಸ್ತ್ರಗಳಲ್ಲಿ ಈ ಸೃಷ್ಟಿ ಆಯಸ್ಸು ತುಂಬ ಜಾಸ್ತಿ ಬರೆದು ಬಿಟ್ಟಿದ್ದಾರೆ. ಯಹ ಬಾಪ ಹಿ ಬೈಟ್ ಸಮझाते. ಸೃಷ್ಟಿ ಆಯಸ್ಸು ಎಷ್ಟು ಅನ್ನೋದು ಕರೆಕ್ಟಾಗಿ ತಂದೆ ಬಂದು ತಿಳಿಸ್ತಾ ಇದ್ದಾರೆ. ಇಸ್ಮೆ ಅವ್ರ ಪ್ರಶ್ನೆ ಉಠನ ಸಕೆ. ಇದರಲ್ಲಿ ಬೇರೆ ಕ್ವಶನ್ಸೇ ಬರೋದಿಲ್ಲ. ಭಗವಂತನೇ ಹೇಳ್ತಾ ಇದ್ದಾರೆ ಅಂದರೆ ಸತ್ಯ, ಅದರಲ್ಲಿ ಪ್ರಶ್ನೆನೇ ಇಲ್ಲ. ರಚಿತ ಬಾಪ್ ಹಿ ಸಚ್ ಬೋಲೆಂಗೆನಾ. ಸೃಷ್ಟಿಯ ರಚನೆಕಾರ ತಂದೆ ಸತ್ಯವನ್ನೇ ಹೇಳ್ತಾರಲ್ವ. ಹಮ್ ಇತ್ತನೇ ಬೀಕೆ ಹೇ ಸಬ್ ಮಾನ್ತೆ. ಇಷ್ಟೊಂದು ಜನ ಬ್ರಹ್ಮ ಕುಮಾರಿರು ಒಪ್ಕೊತಾ ಇದ್ದೀವಿ. ಜರೂರ್ ತಪ್ ತೋ ಮಾನ್ತೆ ಹೇನಾ. ಬುದ್ಧಿ ಇರೋದ್ರಿಂದನೇ ಒಪ್ಕೊಂಡಿದ್ದೀವಲ್ಲ. ಆಗೆ ಚಲ್ ಜಬ್ ನಿಶ್ಚಯ ಹೋಗ ಸಮಜ್ ಮೇ ಬಿ ಆ ಜಾಯೇಗ. ಮುಂದೆ ಹೋಗ್ತಾ ಜನಕ್ಕೆ ನಿಶ್ಚಯ ಕೂತ್ಕೊಳ್ಳುತ್ತಂತೆ. ಆವಾಗ ಗೊತ್ತಾಗುತ್ತಂತೆ, ಅಯ್ಯೋ ಸತ್ಯ ಹೇಳ್ತಾ ಇದ್ರು, ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಒಪ್ಕೊಳ್ಳಿಲ್ಲ ಅಂತೇಳ್ಬಿಟ್ಟು ಪಶ್ಚಾತ್ತಾಪ ಪಡ್ತಾರಂತೆ. पहले मनुष्यों को यह समझाना है परमपिता परमात्मा निराकार दूर देश आते हैं. ಮೊಟ್ಟ ಮೊದಲು ಈ ವಿಷಯನ ತಿಳಿಸಿ, ನಿರಾಕಾರ ಪರಮಾತ್ಮ ದೂರ ದೇಶದಿಂದ ಈ ಪರದೇಶದಲ್ಲಿ ಬಂದಿದ್ದಾರೆ. ಪರಂತು ಕಿಸ್ ಶರೀರ ಮೇ ಆಯೇ ಹೇ. ಯಾವ ಶರೀರದಲ್ಲಿ ಬಂದಿದ್ದಾರೆ? ಬ್ರಹ್ಮನ ಶರೀರದಲ್ಲಿ ಬಂದಿದ್ದಾರೆ. ಸೂಕ್ಷ್ಮ ವತನ್ ಮೇ ಆಕರ್ ಕ್ಯಾ ಕರೆಂಗೆ. ಸೂಕ್ಷ್ಮ ಲೋಕದಲ್ಲಿ ಕೂತ್ಕೊಂಡು ಏನು ಮಾಡೋಕ್ಕಾಗತ್ತೆ? ಜರೂರು ಯಹ ಆನ ಪಡೆ. ಅವಶ್ಯಕವಾಗಿ ಈ ಶರೀರದಲ್ಲೇ ಅವರು ಬರಬೇಕಾಗಿ ಬರುತ್ತೆ. ಪ್ರಜಾಪಿತ ಬ್ರಹ್ಮ ಬಿ ಯಹ ಚಯ್ಯನ. ಪ್ರಜಾಪಿತ ಬ್ರಹ್ಮನೂ ಇಲ್ಲಿ ಬೇಕಲ್ವಾ. ಬ್ರಹ್ಮ ಕೌನ ಯಾ ಬಿ ಬಾಪ್ ಬೈಟ್ ಸಮझाते. ಬ್ರಹ್ಮ ಯಾರು ಅನ್ನೋದನ್ನು ಕೂಡ ತಂದೆ ಕೂತ್ಕೊಂಡು ತಿಳಿಸ್ಕೊಡ್ತಾ ಇದ್ದಾರೆ. ಜಿಸ್ಮೇ ಪ್ರವೇಶ ಕಿಯಾ ವಹ ಅಪ್ನೆ ಜನ್ಮೋ ಕೋ ನಹಿ ಜಾನ್ತೆ ಥೆ. ಯಾರಲ್ಲಿ ಪ್ರವೇಶ ಮಾಡಿದ್ದಾರೆ ಅವ್ರಿಗೂ ಅವ್ರ ಜನ್ಮಗಳ ಬಗ್ಗೆ ಗೊತ್ತಿರಲಿಲ್ಲ. अपने जन्मों को नहीं जानते तो बच्चे भी नहीं जानते थे. ಬ್ರಹ್ಮನೇ ಈ ಸೃಷ್ಟಿಯಲ್ಲಿ ತನ್ನ ಜನ್ಮಗಳನ್ನು ತಿಳ್ಕೊಂಡಿಲ್ಲ ಅಂದರೆ ಬ್ರಹ್ಮನ ಮಕ್ಕಳಾಗಿರೋ ನಾವು ಕೂಡ ಎಲ್ಲಿ ತಿಳ್ಕೊಳಕ್ಕಾಗ್ತಿತ್ತು? ಯಾವಾಗ ಯಾರೂ ತಿಳ್ಕೊಳ್ದಿರ ಆಗ್ಬಿಡ್ತಾರೆ, ಆಗ ಪರಮಾತ್ಮ ಬಂದು ಎಲ್ಲ ತಿಳಿಸೋದು. ಪೂರ್ತಿ ಇಡೀ ಪ್ರಪಂಚದಲ್ಲಿ ಅಜ್ಞಾನ ತುಂಬ್ಕೊಂಡ್ಬಿಟ್ಟಿದೆ. ಈ ಟೈಮ್ನಲ್ಲಿ ತಂದೆ ಬಂದು ಸತ್ಯ ಹೇಳ್ತಾ ಇದ್ದಾರೆ. ಬಚ್ಚೆ ಬಿ ತಬ್ ಬಂತೆ ಹೇ ಜಬ್ ಅಡ್ಯಾಪ್ಟ್ ಕರ್ತಾ ಹೂँ. ನೋಡಿ, ನೀವು ಕೂಡ ನನ್ನ ಸಂತಾನರು ಯಾವಾಗ ಆಗ್ತೀರಿ? ನಿಮ್ಮನ್ನು ನಾನು ದತ್ತು ತಗೊಂಡಾಗ ನೀವು ನನ್ನ ಸಂತಾನರಾಗ್ತೀರಿ. ಮೈ ಇನ್ಕೆ ದ್ವಾರ ಸಾಕಾರ ಸಹಿತ ಬಚ್ಚೋं को समझाता हूँ. ಇವ್ರ ಮುಖಾಂತರ ನಿಮಗೆ ಇಷ್ಟೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಾರೆ. ಕಿ ಕ್ಯಾ ತುಮ್ ಅಪ್ನೆ ಜನ್ಮೋं को ಭೂಲ್ ಗಯೇ ಹೋ. ನೀವು ನಿಮ್ಮ ಜನ್ಮಗಳನ್ನು ಏನು ಮಾಡಿಬಿಟ್ಟಿದ್ದೀರಿ? ಮರ್ತು ಹೋಗ್ಬಿಟ್ಟಿದ್ದೀರಿ. ಅಭಿ ಸೃಷ್ಟಿ ಕಾ ಚಕ್ರ ಪೂರಾ ಹೋತಾ ಹೈ ಫಿರ್ ರಿಪೀಟ್ ಹೋಗಾ. ಈ ಸೃಷ್ಟಿ ಚಕ್ರ ಪೂರ್ತಿ ಮುಗೀತಾ ಇದೆ, ಸತ್ಯುಗ ಪುನರಾರಂಭ ಆಗತ್ತೆ. ಮೈ ಆಯಾ ಹೂँ ಪಾವನ್ ಬನಾನೆ ಕೆ ಲಿಯೆ ರಾಜಯೋಗ ಸಿಖಾನೆ. ನಾನು ಬಂದಿರೋದೇ ನಿಮ್ಮನ್ನು ಪಾವನ ಮಾಡಲಿಕ್ಕೆ, ಮತ್ತೆ ನಿಮಗೆ ರಾಜಯೋಗವನ್ನು ಕಲಿಸ್ಲಿಕ್ಕೆ. ಪಾವನ್ ಬನ್ನೆ ಕಾ ಅವ್ರ ಕೊಯ್ ರಾಸ್ತಾ ನಹಿ. ಪಾವನ ಆತ್ಮಗಳಾಗೋದಕ್ಕೆ ಬೇರೆ ಇನ್ಯಾವುದೇ ದಾರಿನೇ ಇಲ್ಲ. ಅಗರ್ ಯಹ ರಾಜ್ ಮನುಷ್ಯ ಜಾನ್ತೆ ಹೇ ತೋ ಗಂಗಾ ಆದಿ ಪರ್ ಸ್ನಾನ ಕರ್ತೆ ಹೇ, ಮೇಲೆ ಆದಿ ಪರ್ ಜಾತೆ ನಹಿ. ಒಂದು ವೇಳೆ ಈ ವಿಚಾರಗಳನ್ನು ಜನಗಳು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಇಲ್ಲಿ ಹೋಗಿ ಸ್ನಾನಗಳು ಮಾಡೋದು ಅಥವಾ ಯಾತ್ರೆಗಳು ಮಾಡೋದೆಲ್ಲ ಮಾಡೋದಿಲ್ಲ. ಮೇಳಗಳಲ್ಲಿ ಹೋಗೋ ಅಗತ್ಯ ಇಲ್ಲ. ಸತ್ಯ ಅರ್ಥ ಆಗೋಯ್ತು ಅಂದರೆ ಬೇಕಾಗಿಲ್ವಲ್ಲ, ಅದಕ್ಕೋಸ್ಕರ ಹುಡುಕಿದ್ದಲ್ವಾ. तो इन पानी की नदियों में सदैव स्नान करते रहते. ಈ ನೀರಿನ ನದಿಗಳಲ್ಲಿ ಹೋಗಿ ಸ್ನಾನಗಳಂತೂ ಬೇಕಾದಷ್ಟು ಮಾಡಿದ್ದಾಯಿತು. ದ್ವಾಪರ್ ಸೆ ಲೇಕರ್ ಕರ್ತೆ ಆಯ್.
ದ್ವಾಪರಯುಗದಿಂದಂತೂ ಮಾಡ್ತಲೇ ಬಂದಿರ್ತೀರಿ. समझते हैं कि गंगा में डुबकी मारने से पाप नाश होंगे. ಗಂಗಾ ನದಿನಲ್ಲಿ ಹೋಗಿ ಮುಳುಗಿ ಹಾಕಿ ಬಂದರೆ ಪಾಪ ನಾಶ ಆಗುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ. ಪರಂತು कोई का पाप नाश नहीं होते हैं. ಭಗವಂತ ಖುದ್ದು ಹೇಳ್ತಾ ಇದ್ದಾರೆ, ಯಾರ ಪಾಪ ಇನ್ನೂ ಹೋಗಲಿಲ್ಲ, ಹಂಗೆ ಉಳ್ಕೊಂಡು ಬಿಟ್ಟಿದ್ದಾರೆ. पहले पहले तो आत्मा और परमात्मा का राज बताओ. ಮೊಟ್ಟ ಮೊದಲು ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಈ ರಹಸ್ಯಗಳನ್ನು ತಿಳಿಸಿ. ಆತ್ಮ ಹೇ ಪರಮಾತ್ಮ ಬಾಪ್ ಕೋ ಪುಕಾರ್ತೆ ಹೇ. ಆತ್ಮಗಳೇ ಪರಮಾತ್ಮ ತಂದೆನೇನು ಮಾಡ್ತಾ ಇದ್ದಾವೆ, ಕೂಗ್ತಾ ಇದ್ದಾವೆ. ವಹ ನಿರಾಕಾರ ಆತ್ಮ ಬಿ ನಿರಾಕಾರ. ಅದು ಆತ್ಮನು, ಆತ್ಮಗಳೆಲ್ಲ ನಿರಾಕಾರ, ಪರಮಾತ್ಮನೂ ಕೂಡ ಅವರು ನಿರಾಕಾರ ಆಗಿದ್ದಾರೆ. ಇನ್ ಆರ್ಗಾನ್ಸ್ ದ್ವಾರ ಆತ್ಮ ಪುಕಾರ್ತಿ. ಈ ಬಾಯಿಂದ ಆತ್ಮಗಳು ಕರೀತಾ ಇದ್ದಾವೆ, ಭಗವಂತ ಬಾ ನಮಗೆ ದುಃಖ ದೂರ ಮಾಡುವಂತ. ಭಕ್ತಿ ಕೆ ಬಾದ್ ಭಗವಾನ್ ಕೋ ಆನಾ ಪಡ್ತಾ ಹೈ. ಭಕ್ತಿ ಮುಗೀತಾ ಇದ್ದಂಗೆ ಭಗವಂತ ಬರಬೇಕಾಗತ್ತೆ. ಯಹ ಬಿ ಡ್ರಾಮಾ ಮೇ ಪಾರ್ಟ್. ಇದು ಕೂಡ ಸೃಷ್ಟಿ ನಾಟಕದಲ್ಲಿ ಅವ್ರು ಬರೋದು, ಪಾತ್ರ ಮಾಡೋದು ಪಾತ್ರ ಇದೆ. ಬಾಬಾ कहते मुझे नई दुनिया स्थापन करने आना पड़ता है. ಪರಮಾತ್ಮ ಖುದ್ದು ಹೇಳ್ತಾ ಇದ್ದಾರೆ, ನಾನು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡಲಿಕ್ಕೋಸ್ಕರ ಬರಬೇಕಾಗತ್ತೆ. शास्त्रों में भी है भगवान को संकल्प उठा जरूर ड्रामा प्लान अनुसार संकल्प उठा होगा ना. ಶಾಸ್ತ್ರಗಳಲ್ಲಿದೆ ಭಗವಂತನಿಗೆ ಸಂಕಲ್ಪ ಉತ್ಪತ್ತಿ ಆಯ್ತಂತೆ, ಈ ಪ್ರಪಂಚನ ಸೃಷ್ಟಿ ಮಾಡಬೇಕು ಅಂತ. ಯಾವಾಗ ಸಮಯ ಬಂದಾಗ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಅವರಿಗೆ ಸಂಕಲ್ಪ ಬರುತ್ತೆ. तो आगे इन बातों को थोड़ी समझते थे. ಮೊದಲು ಈ ವಿಚಾರಗಳನ್ನು ಯಾರೋ ತಿಳ್ಕೊಂಡೇ ಇರಲಿಲ್ಲ. ದಿನ ಪ್ರತಿದಿನ ಸಮझाते जाते हैं. ಡೈಲಿ ಇನ್ನೂ ಹೆಚ್ಚೆಚ್ಚು ಜನ ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ. ಬಾಬಾ कहते मैं तुमको नई नई गुह्य गुह्य बातें सुनाता. ತಂದೆ ಹೇಳ್ತಾರೆ, ನಾನು ನಿಮಗೆ ಹೊಸ ಹೊಸ ವಿಚಾರಗಳು ಹೇಳ್ತೀನಿ, ಸೀಕ್ರೆಟ್ಗಳೆಲ್ಲ ಹೇಳ್ತೀನಿ. ಸುನ್ತೆ ಸುನ್ತೆ ಸಮಜ್ತೆ ಜಾತೆ ಹೇ. ನೀವು ಕೇಳ್ತಾನೂ ಹೋಗ್ತಾ ಇರಿ, ಅರ್ಥನೂ ಮಾಡ್ಕೊಳ್ತಾ ಹೋಗ್ತಾ ಇರಿ. ಹಾಗೆ ಐಸಾ ನಹಿ ಕೇಳ್ತೈತೆ ಶಿವ ಬಾಬಾ ಪಡಾತೆ. ಮೊದಲು ಇದು ಭಗವಂತ ಓದಿಸ್ತಾರೆ ಅಂತ ಹೇಳ್ತಿರ್ಲಿಲ್ಲ. ಅಬ್ ತೋ ಅಚ್ಚಿ ರೀತಿ ಸಮಜ್ ಗೈ. ಈಗ ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡ್ಬಿಟ್ರಿ. ಅವರು ಬಿ ಸಮಜಾನೆ ಮೇ ಬಹುತ್ ಪಡಾ ಹೇ. ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ರೋಜ್ ಸಮಜಾತೆ ಇರುತ್ತೆ, ಡೈಲಿ ತಿಳಿಸ್ತಾ ಇರ್ತಾರೆ. ಕೇಸೆ ಕಿಸ್ಕೋ ಸಮಜಾನ ಚಾಹಿಯೆ. ಯಾವ ಥರ ಇದನ್ನು ಇನ್ನೂ ಬೇರೆಯವ್ರಿಗೂ ನೀವು ತಿಳಿಸ್ಬೇಕು. पहले निश्चय करे बेहद का बाप समझाते हैं जरूर सत्य बताएंगे ना. ಬೇಹದ್ದಿನ ತಂದೆ ಸತ್ಯವನ್ನು ತಿಳಿಸ್ತಾರೆ ಅಂದರೆ ಅವಶ್ಯಕವಾಗಿ ಸತ್ಯವನ್ನೇ ಹೇಳಬೇಕಲ್ಲ. ಇದರಲ್ಲಿ ಕನ್ಫ್ಯೂಷನ್ ಆಗುವಂಥ ಮಾತೇನೋ ಇಲ್ಲ. ಸತ್ಯ ತಂದೆ, ಸತ್ಯಂ ಶಿವಂ ಸುಂದರಂ ತಂದೆ ಸತ್ಯವನ್ನೇ ತಿಳಿಸ್ತಾ ಇದ್ದಾರೆ. ಕಚ್ಚಾ ಹೇ ತೋ ಕೊಯ್ ಕೋ ಸಮಜಾ ನಹಿ ಸಕ್ತೆ ಹೇ. ಜ್ಞಾನದಲ್ಲಿ ಗಟ್ಟಿ ಇಲ್ಲ, ಹಸಿ ಕಚ್ಚಾ ಇರೋರು ತಿಳಿಸೋಕ್ಕಾಗಲ್ಲ ಅಂತಾರೆ. ಯಾರು ಗಟ್ಟಿ ಇದ್ದಾರೆ ಜ್ಞಾನದಲ್ಲೇ ಅವರೇ ತಿಳಿಸ್ತಾರೆ. यह तो स्कूल भी है नंबर वार. बहुतों को यह संशय पड़ता है इसमें कैसे समझे परमात्मा आकर पढ़ाते हैं, क्योंकि उनका बुद्धि में है श्री कृष्ण ने ज्ञान सुना है. ಸುಮಾರು ಜನ ನಾವು ಹೆಂಗೆ ಒಪ್ಪೋದು, ಭಗವಂತ ಬರ್ತಾರೆ ಈ ಸಂಸ್ಥೆಯಲ್ಲಿ ಇಷ್ಟೆಲ್ಲ ಜ್ಞಾನ ಕೊಡ್ತಾರೆ ಅಂತ ಹೆಂಗೆ ಒಪ್ಪೋದು ಅಂತ ಕೆಲವ್ರು ಕ್ವಶನ್ ಇರುತ್ತೆ. ಯಾಕೆಂದರೆ ಭಕ್ತಿ ಮಾರ್ಗದಲ್ಲಿ ಕೇಳಿಬಿಟ್ಟಿರೋದೇನೋ ಶ್ರೀಕೃಷ್ಣ ವಾಚ ಭಗವಾನ್ ವಾಚ ಅಂತ ಹಂಗೆ ಕೇಳ್ಕೊಂಡು ಬಂದುಬಿಟ್ಟಿದ್ದಾರೆ. ಸೊ ಇಲ್ಲಿಗೆ ಬಂದ ಮೇಲೆ ಶ್ರೀಕೃಷ್ಣನಿಗೂ ಪರಮಾತ್ಮನಿಗೂ ಎಷ್ಟು ಅಂತರ, ಅಜಗಜಾಂತರ ವ್ಯತ್ಯಾಸ ಗೊತ್ತಾಗೋಗ್ಬಿಡುತ್ತೆ. ಪತಿ ದುನಿಯಾ ಮೇ ಕೃಷ್ಣ ಆ ನಹಿ ಸಕ್ತಿ. ಈ ಕೆಟ್ಟೋಗಿರೋ ಪ್ರಪಂಚದಲ್ಲಿ ಕೃಷ್ಣ ಹೆಂಗೆ ಬರ್ಲಿಕ್ಕೆ ಸಾಧ್ಯ. ಉನ್ಕಾ ಸಿದ್ಧ ಕರೋ ಕಿ ಪರಮಾತ್ಮ ಕೋ ಹಿ ಆನಾ ಪಡ್ತಾ. ಇದನ್ನು ಅವ್ರಿಗೆ ಸಿದ್ಧ ಮಾಡಿ ತಿಳಿಸಿ ಪರಮಾತ್ಮನೇ ಈ ಭೂಮಿ ಮೇಲೆ ಬರಬೇಕಾಗಿ ಬರುತ್ತೆ. ಪತಿತ ಪ್ರಪಂಚವನ್ನು ಪತಿತ ಶರೀರದಲ್ಲಿ ಬಂದು ಪಾವನ ಮಾಡಬೇಕಾಗತ್ತೆ. ಯ ಬಾಪ್ ಭಿ ಸಮಜಾತೆ ಹರ್ ಏಕ್ ಅಪ್ನಿ ಅಪ್ನಿ ಬುದ್ಧಿ ಮೇ. ಇದು ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ಪ್ರತಿಯೊಬ್ಬರದು ಅವ್ರವ್ರ ಬುದ್ಧಿ ಮಟ್ಟವಾಗಿ ಅವ್ರವ್ರು ತಿಳ್ಕೊತಾರೆ. ಕೋಯಿ ತೋ ಜಟ್ ಸಮಜ್ ಜಾತೆ ಹೇ ಕಿತ್ನಾ ಹೋ ಸಕೆ ಸಮಜಾನಾ ಹೇ. ಕೆಲವರು ತಕ್ಷಣ ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಭಕ್ತಿ ಮುಗ್ದಿರಬೇಕು, ಅವ್ರ ಕರ್ಮ ಮುಗ್ದಿರಬೇಕು, ಆವಾಗ ತಕ್ಷಣ ಇದು ಅರ್ಥ ಮಾಡ್ಕೊಂಡು ಬಿಡ್ತಾರೆ. ಬ್ರಾಹ್ಮಣ ಸಬ್ ಏಕ್ ಜೈಸಾ ನೈ ಹೋತೆ. ಎಲ್ಲರೂ ಒಂದೇ ಥರ ತಿಳ್ಕೊಳ್ಳಲ್ಲ. ತಿಳ್ಕೊಳ್ಳೋರಲ್ಲಿ ಕೂಡ ನಂಬರ್ ವಾರ್ ಇರ್ತಾರೆ. ಇಲ್ಲಿ ಬಿ ಕೇಸಲ್ಲಿ ನಂಬರ್ ವಾರ್ ಇರ್ತಾರೆ. ಪರಂತು ದೇಹಾಭಿಮಾನಿ बच्चों में बहुत है. यह भी बाबा जानते हैं ನಂಬರ್ ವಾರ್ ಹೇ. ದೇಹಾಭಿಮಾನ ತುಂಬ ಇದೆ. ಇದು ಕೂಡ ಬಾಬಾ ಅವ್ರಿಗೆ ಗೊತ್ತು. ನಂಬರ್ ವಾರ್ ಇದ್ದಾರೆ. ಡೈರೆಕ್ಷನ್ ಪರ್ ಬಚ್ಚೋಂ ಕೋ ಚಲನಾ ಪಡೆ. ಬಾಬಾ ಏನು ಹೇಳ್ತಾರೆ ಅದನ್ನು ಮಕ್ಕಳು ಫಾಲೋ ಮಾಡಬೇಕಾಗಿದೆ. ಬಡಾ ಬಾಬಾ ಜೋ ಕಹೆ ವಾ ಮಾನ್ನ ಚಾಹಿಯೆ. ದೊಡ್ಡ ತಂದೆ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ಮಾನ್ಯತೆ ಮಾಡಬೇಕಲ್ವಾ. ಗುರು ಆದಿ ಕಿವಿ ಮಾನ್ತೆ ಆಯೆ ಹೋ. ಭಕ್ತಿ ಮಾರ್ಗದಲ್ಲಿ ಆ ಗುರು ಹೇಳಿದ್ದು ಒಪ್ಕೊಂಡು ಬಂದರೆ, ಈ ಗುರು ಹೇಳ್ತಾ ಬಂದಿದ್ದು ಒಪ್ಕೊಂಡು ಬಂದರೆ, ಈಗ ಭಗವಂತ ಹೇಳಕ್ಕೆ ಬಂದಿದ್ದಾರೆ ಅಂದರೆ ಯಾಕೆ ಒಪ್ಕೋಬಾರ್ದು.
अब बाबा जो स्वर्ग में ले जाने वाला है उनकी बातों को ಆಂಕೆ ಬಂದ್ ಕರ್ ಮಾನನಾ ಚಹಿಯೆ. ನೋಡಿ, ಸ್ವರ್ಗ ಸ್ಥಾಪನೆ ಮಾಡ್ತಕ್ಕಂಥ ತಂದೆ ಬಂದು ಸತ್ಯ ಜ್ಞಾನವನ್ನು ತಿಳಿಸ್ತಾ ಇದ್ದಾರೆ ಅಂದರೆ ಕಣ್ಣು ಮುಚ್ಕೊಂಡು ಕೇಳಿ ಸಾಕು ಅಂತಾರೆ. ಒಪ್ಕೊಳ್ಳಿ. ಪರಂತು ಐಸಾ ನಿಶ್ಚಯ ಬುದ್ಧಿ ಹೈ ನಹಿ. ಎಷ್ಟೋ ಜನಕ್ಕೆ ಈ ರೀತಿ ನಿಶ್ಚಯ ಅನ್ನೋದೇ ಇಲ್ಲ. ಬಲ್ ಉಸ್ಮೆ ನುಕ್ಸಾನ್ ಹೋ ತೋ ಫಾಯ್ದಾ ಹೋ ಮಾನ್ ಲೇನಾ ಚಹಿಯೆ. ಇದರಲ್ಲಿ ನೀವು ಲಾಭ ನಷ್ಟ ನೋಡಬೇಡಿ. ಸತ್ಯ ಅರ್ಥ ಆಗೋಯ್ತು ಅಂತಂದಮೇಲೆ ಒಪ್ಕೊಂಡು ಮಾಡ್ತಾ ಹೋಗಿ. ಬಲ್ ಸಮझो नुकसान भी हो जाए फिर भी बाबा कहते हैं हमेशा ऐसा समझो शिव बाबा ही कहते हैं. ನಿಮ್ಗೆ ಇದರಲ್ಲಿ ಲಾಸ್ ಆದರೂ ಪರವಾಗಿಲ್ಲ, ನಾನು ಕೂತ್ಕೊಂಡಿದ್ದೀನಿ ನಿಮ್ಗೆ ಲಾಭ ಮಾಡ್ಸೋಕ್ಕೆ, ನಿಶ್ಚಯ ಇಟ್ಕೊಂಡು ನಡೀರಿ ಸಾಕು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮ ಕೇಳಿಯೇ ಮತ್ ಸಮझो. ಬ್ರಹ್ಮ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಡಿ, ಇದು ಶಿವನ ಮತ ಅಂತ ತಿಳ್ಕೊಳ್ಳಿ. ರೆಸ್ಪಾನ್ಸಿಬಲ್ ಶಿವ್ ಬಾಬಾ ಹೋಗಾ. ಜವಾಬ್ದಾರಿ ಯಾರ್ದು? ಶಿವ್ ತಂದಿದ್ದು. ಇನ್ಕಾ ಯ ರಥ ಹೈ ಯ ಠೀಕ್ ಕರ್ ಲೇಗಾ. ಇದು ಅವ್ರದ್ದು ರಥ ಆಗಿದೆ, ಶಿವಬಾಬಾ ಅವ್ರದ್ದು. ಅದರಿಂದ ಅವರು ಸರಿಪಡಿಸ್ತಾರೆ. ಕಹೆಂಗೆ ಮೈ ಬೈಟಾ ಹೂँ. ತಂದೆ ಹೇಳ್ತಾರೆ ನಾನು ಕೂತ್ಕೊಂಡಿದ್ದೀನಿ. ಹಮೇಶ ಸಮझो ಕಿ ಶಿವ್ ಬಾಬಾ ಹಿ ಕೇಳ್ತೆ. ಸದಾ ತಿಳಿಸ್ತಾ ಇದ್ದಾರೆ, ಶಿವ ತಂದೆನೇ ಹೇಳ್ತಾ ಇರೋದು. ಏಕ ತರಫ್ ತೋ ನಿಶ್ಚಯ ರಖನಾ चाहिए. ಶಿವ್ ಬಾಬಾ ಕೇಳ್ತೆ ಮೇರಾ ಮಾನ್ತೆ ರಹೋ ತುಮಾರ ಕಲ್ಯಾಣ ಹೋತಾ ರಹೇಗ. ಒಂದು ಕಡೆ ಹೇಳ್ತಾರೆ ನಿಶ್ಚಯ ಇಟ್ಕೋಬೇಕು, ಶಿವ ಬಾಬಾ ಹೇಳ್ತಾರೆ ಅದನ್ನು ನೀವು ಮಾನ್ಯತೆ ಮಾಡ್ತಾ ಹೋಗಿ, ನಿಮ್ಮ ಕಲ್ಯಾಣ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಇನ್ಕಾ ರೆಸ್ಪಾನ್ಸಿಬಲ್ ಮೈ ಹೂ. ಅದರ ಜವಾಬ್ದಾರಿ ನಾನು ತಗೊಂಡಿದ್ದೀನಿ ಅಂತ ಶಿವ ತಂದೆ ಹೇಳ್ತಾ ಇದ್ದಾರೆ. ಯಹ ಬ್ರಹ್ಮ ಅಭಿ ಅಗರ್ ಕುಚ್ ಕೇತಾ ಹೈ ತೋ ಉನ್ಕಾ ರೆಸ್ಪಾನ್ಸಿಬಲ್ ಮೈ ಹೂ. ನೋಡಿ, ಬ್ರಹ್ಮ ಬಾಬಾ ನಿಮ್ಗೆ ಏನಾದರೂ ಡೈರೆಕ್ಷನ್ ಕೊಡ್ತಾರೆ, ಅದರಂತೆ ನೀವು ಫಾಲೋ ಮಾಡ್ತೀರಾ, ಅದಕ್ಕೂ ಜವಾಬ್ದಾರಿ ನಾನೇ ಅಂತ ಹೇಳ್ಬಿಟ್ಟಿದ್ದಾರೆ. ತುಮ್ ಬಚ್ಚೆ ಫಿಕರ್ ನಹಿ ಕರೋ. ನೀವು ಚಿಂತೆ ಮಾಡಬೇಡಿ, ನಾನು ಕೂತಿದ್ದೀನಿ ಅಂತಾರೆ. ಶಿವ ಬಾಬಾ ಕೋ ಯಾದ್ ಕರ್ನೆ ಸೆ ಅವಸ್ಥಾ ಅವ್ರ ಹಿ ಪಕ್ಕಿ ಹೋ ಜಾಯೇಗಾ. ಶಿವ ತಂದೆ ನೆನೆಸ್ಕೊಂಡ್ರೆ ನಿಮ್ಮ ಸ್ಥಿತಿ ಏನಾಗುತ್ತೆ? ಇನ್ನೂ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ನಿಶ್ಚಯ ಮೇ ವಿಕರ್ಮ್ ಬಿ ವಿನಾಶ ಹೋಂಗೆ ಬಲ್ ಬಿ ಮಿಲೇಗಾ. ನಿಶ್ಚಯ ಇದ್ದರೆ ನಿಮ್ಮ ಪಾಪನೂ ನಾಶ ಆಗುತ್ತೆ, ಮತ್ತು ಶಕ್ತಿ ಕೂಡ ಸಿಗುತ್ತೆ. ಜಿತನಾ ಬಾಪ್ಕೋ ಯಾದ್ ಕರೆಂಗೆ ಉತನಾ ಬಲ್ ಜಾಸ್ತಿ ಮಿಲೆ. ನೀವು ಎಷ್ಟು ನೆನೆಸ್ತೀರಾ, ಎದ್ರೆ ಕುಂತ್ರೆ ತಂದೆ ನೆನೆಸ್ತೀರಾ, ಅಷ್ಟು ನಿಮಗೆ ಶಕ್ತಿನೂ ಸಿಗ್ತಾ ಹೋಗುತ್ತೆ. ಜೋ ಶ್ರೀಮತ್ ಪರ್ ಚಲ್ ಸರ್ವಿಸ್ ಕರ್ತೆ ಉನ್ಕಿ ಊಂಚ್ ಪದ್ ಪಾಯೇಂಗೆ. ಯಾರು ಬಾಬನ್ ಡೈರೆಕ್ಷನ್ ಮೇಲೆ ನಡೆದು ಶ್ರೀಮತದಂತೆ ಸೇವೆ ಮಾಡ್ತಾರೆ ಅವ್ರಿಗೆ ಉನ್ನತ ಪದವಿ ಸಿಗುತ್ತೆ. ಬಹುತೋं को देहाभिमान बहुत रहता है. बाबा देख सब बच्चों से कैसे प्यार से चलते हैं. ಸುಮಾರು ಜನಕ್ಕೆ ದೇಹಾಭಿಮಾನ ಇರುತ್ತೆ. ಬಾಬಾ ಅವ್ರು ನೋಡಿ ಎಷ್ಟೊಂದು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ನಡೀತಾ ಇದ್ರು. ಬಾಬಾ ದೇಖೋ ಸಬ್ ಬಚ್ಚೋं को कैसे प्यार से चलता है. ಬಾಬಾ ನೋಡ್ತಾ ಇದ್ರು ಎಲ್ಲ ಮಕ್ಕಳು ಎಷ್ಟೊಂದು ಪ್ರೀತಿಯಿಂದ ನಡೀತಾರೆ. ಸಬ್ಸೆ ಬಾತ್ ಕರ್ತಿರತ್ತೆ. ಬ್ರಹ್ಮ ಬಾಬಾ ಎಲ್ಲರ ಹತ್ರನೂ ಮಾತನಾಡ್ತಾ ಇದ್ರು. ಬಚ್ಚೋं से पूछते हैं ठीक बैठा हूँ. ಮಕ್ಕಳ ಹತ್ರ ಕೇಳ್ತಾ ಇದ್ದು, ನಾನು ಸರಿಯಾಗಿ ಕೂತ್ಕೊಂಡಿದ್ದೀನ, ಕೋಯಿ ತಕ್ಲೀಫ್ ತೋ ನಹೀ, ನಿಮ್ಗೇನು ಕಷ್ಟ ಇಲ್ವಾ ನಾನು ಕೂತ್ಕೊಂಡಿರೋದ್ರಲ್ಲಿ. ಲವ್ ಹೋತಾ है ना बच्चों के लिए. ಪ್ರೀತಿ ಇರುತ್ತಲ್ಲ ಮಕ್ಕಳಿಗೋಸ್ಕರ. ಬೇಹದ್ ಕಾ ಬಾಪ್ ಕೋ ಬಚ್ಚೋं के लिए बहुत बहुत ಲವ್ है. ಬೇಹದ್ದಿನ ತಂದೆಗೆ ಮಕ್ಕಳ ಮೇಲೆ ತುಂಬ ಏನಿದೆ? ಪ್ರೀತಿ ಇದೆ. ಜೋ ಜಿತನಾ ಶ್ರೀಮತ್ ಪರ್ ಸರ್ವಿಸ್ ಕರ್ತೆ ಉಸ್ ಅನುಸಾರ ಲವ್ रहता है. ಯಾರು ಶ್ರೀಮತದಂತೆ ತಂದೆ ಸೇವೆ ಮಾಡ್ತಾ ಇರ್ತಾರೆ ಅಂತ ಅದು ಮಕ್ಕಳಿಗೆ ಏನಿರುತ್ತೆ? ಪ್ರೀತಿ ಇರುತ್ತೆ. ಸರ್ವಿಸ್ ಮೇ ಬಿ ಫಾಯ್ದಾ ಹೈ. ಸೇವೆ ಮಾಡೋದ್ರಲ್ಲೇನಿದೆ? ಪ್ರಾಪ್ತಿ ಇದೆ. ಸರ್ವಿಸ್ ಮೇ ಹಡ್ಡಿಯ ದೇನಿ ಹೈ. ಸೇವೆ ಮಾಡೋಕ್ಕೋಸ್ಕರ ನೀವು ಸೇವೆಯಲ್ಲಿ ಸೌಸ್ಬೇಕು ಮೂಳೆಗಳನ್ನು. ಕೋಯಿ ಕಮ್ ಕಾಮ್ ಕರ್ತೆ ರಹತೆ ಹೈ ಫಿರ್ ಬಿ ದಿಲ್ ಪರ್ ರಹತೆ ಹೈ. ಕೆಲವರು ಕೈ ಕೆಲಸ ಮಾಡ್ತಾ ಇದ್ರು, ಹೃದಯ ಎಲ್ಲ ಬಾಬನ ಕಡೆ ಇರುತ್ತೆ. ಯಾವ ಬಚ್ಚ ಫಸ್ಟ್ ಕ್ಲಾಸ್ ಅಂಥವರು ತುಂಬ ಫಸ್ಟ್ ಕ್ಲಾಸ್ ಆಗಿದ್ದಾರೆ ಅಂತಾರೆ. ಪರಂತು ಚಲ್ತೆ ಚಲ್ತೆ ಕಿಸಿ ಪರ್ ಗ್ರಹಚಾರಿ ಬಿ ಬೈಟ್ಗೆ. ಕೆಲವ್ರ ಮೇಲೆ ಗ್ರಹಚಾರನೂ ಕೂತ್ಕೊಂಡು ಬಿಡುತ್ತೆ. ಮಾಯಾ ಕಾ ಸಾಮ್ನಾ ಹೋತಾ ಹೈನಾ. ಮಾಯದು ಫೈಟಿಂಗ್ ಇರುತ್ತಲ್ವಾ. ಗ್ರಹಚಾರಿಕೆ ಕಾರಣ ಫಿರ್ ಜ್ಞಾನ ಉಠಾ ನಹಿ ಸಕ್ತೆ ಹೈ. ಗ್ರಹಚಾರದ ಕಾರಣದಿಂದ ಏನು ಮಾಡೋದಿಲ್ಲ? ಜ್ಞಾನ ತಗೊಳ್ಳೋದಿಲ್ಲ. ಕೊಯ್ತು ಫಿರ್ ಕರ್ಮಣಾ ಸೇವಾ ಅಥಕ್ ಹೋಕರ್ ಕರ್ತೆ. ಕೆಲವರು ಕರ್ಮಣಾ ಸೇವೆಯನ್ನು ಅವಿಶ್ರಾಂತರಾಗಿ ಮಾಡ್ತಾ ಇರ್ತಾರೆ. ತುಮಾರ ಕಾಮ್ ಹೇ ಸಬ್ಸೆ ಸುಖಧಾಮ್ ಕಾ ಮಾಲಿಕ್ ಬನಾನಾ. ನಿಮ್ಮ ಕೆಲಸ ಆಗಿದೆ ಎಲ್ಲರಿಗೂ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡೋದು. ಕಿಸ್ಕೋ ದುಃಖ ನಹಿ ದೇನಾ. ಯಾರಿಗೂ ನೀವು ದುಃಖವನ್ನು ಕೊಡೋಕ್ಕೆ ಹೋಗಬೇಡಿ. ಜ್ಞಾನ ನಹಿ ಹೈ ಫಿರ್ ಬಹುತ್ ದುಃಖ ದೇತೆ. ತಿಳುವಳಿಕೆ ಇಲ್ದಿರೋರು ಇನ್ನೊಬ್ಬರಿಗೆ ದುಃಖನೇ ಕೊಡ್ತಿರ್ತಾರೆ.
फिर कितना भी समझाओ समझते ಎಷ್ಟೇ ಹೇಳಿದ್ರು ಅವ್ರು ತಿಳ್ಕೊಳ್ಳೋದಿಲ್ಲ ಕೆಲವರು ಅಂತ. पहले पहले समझानी देनी है आत्मा और परमात्मा की. ಮೊಟ್ಟ ಮೊದಲು ತಿಳುವಳಿಕೆ ಕೊಡಬೇಕು. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೆ. ಆತ್ಮಗಳೆಲ್ಲ ಕೋಟಿ ಕೋಟಿ ಪ್ರಪಂಚದಲ್ಲಿ ಜನ್ಮ ಮರಣ ಚಕ್ರದಲ್ಲಿ ಸುತ್ತಾ ಇದ್ದಾರೆ. ಈ ಆತ್ಮಗಳಿಗೆಲ್ಲ ತಂದೆ ಪರಮಾತ್ಮ ಪರಂಧಾಮದಲ್ಲಿದ್ದಾರೆ. ಇದನ್ನು ತಿಳಿಸಿ. कैसे आत्मा में ಈ 84 जन्म का ಪಾರ್ಟ್ ಬರವ. ಯಾವ ಥರ ಆತ್ಮಗಳಲ್ಲಿ 84 ಜನ್ಮಗಳ ಪಾತ್ರ ತುಂಬಿದೆ. जो ಅವಿನಾಶಿ ಪಾಠ है कभी बदलने का नहीं. ಇದು ಅವಿನಾಶಿ ಆಗಿರತಕ್ಕಂಥ ಪಾತ್ರ ಆಗಿದೆ. ಇದೆಂದೂ ಚೇಂಜ್ ಆಗೋದಿಲ್ಲ. ಡ್ರಾಮಾ ಮೇ ನೂಂದವ. ಈ ನಾಟಕದಲ್ಲಿ ಪ್ರತಿಯೊಂದು ಆತ್ಮದ ಪಾತ್ರ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. ಯಾ ನಿಶ್ಚಯವಾಲ ಕಭಿ ಹಿಲೆಂಗೆನೆ. ಈ ರೀತಿ ನಿಶ್ಚಯ ಇರೋವಂಥವ್ರು ಅಲ್ಲಾಡೋದಿಲ್ಲ, ಗಟ್ಟಿಯಾಗಿ ಜ್ಞಾನದಲ್ಲಿ ಉಳ್ಕೊಂಡು ಬಿಡ್ತಾರೆ. ಬಹುತ್ ಹಿಲ್ ಜಾತೆ ಹೇ ಪಿಚಾಡಿ ಮೇ ಜಬ್ ಬಂಬೋರ್ ಕೋ ಆಗ್ ಲಗೇಗಿ ತಬ್ ಅಚಲ್ ಬನೆಂಗೆ. ನೋಡಿ, ಭಾಳಷ್ಟು ಜನ ಅಲಗಾಡ್ತಿರ್ತಾರೆ ಜ್ಞಾನದಲ್ಲಿ. ಕೊನೆಗೆ ಬಿದಿರಿಗೆ ಬೆಂಕಿ ಹಚ್ಚುತ್ತಲ್ಲ, ಅವಾಗ ಹೌದಪ್ಪ ಬಾಬಾ ಹೇಳ್ತಾ ಇದ್ದಿದ್ದು ಸತ್ಯ ಅಂತ ಮಂದಟ್ಟು ಮಾಡ್ಕೊಂಡು ಬಿಡ್ತಾರೆ ಅಂತ. ಅಂದರೆ ವಿನಾಶ ಕಾಲ ಬಂದಾಗ ಇವ್ರಿಗೆ ಎಚ್ಚೆತ್ಕೊಳ್ತಾರೆ. ಅವಾಗ ಏನು ಪ್ರಯೋಜನ, ಮುಗಿದೋಗಿರುತ್ತಲ್ಲ. ಅಭಿ ಬಹುತ್ ಯುಕ್ತಿ ಸೆ ಸಮझाना. ತುಂಬ ಯುಕ್ತಿ ಮಾಡಿ ನೀವು ತಿಳಿಸ್ತಾ ಇರಿ. ದಿಲ್ ಪರ್ ಚಡೆ ರಹತೆ ಹೇ ಬಹುತ್ ತೀಕೆ ಜಾತೆ ರಹತೆ ಹೇ. ಬಾಬಾ ಅವರು ಹೃದಯದ ಸಿಂಹಾಸನ ಮೇಲೆ ಕೆಲವರು ಕೂತಿರ್ತಾರೆ. ಅವರು ತೀಕ್ಷ್ಣವಾಗಿ ಜ್ಞಾನದಲ್ಲಿ ಮುಂದುವರಿತಾರೆ. ಬಹುತ್ ಮೆಹನತ್ ಕರ್ತೆ. ಉನ್ಕಾ ಸರ್ವಿಸ್ ಕಾ ಬಹುತ್ ಶೋಕ್ रहता. ತುಂಬ ಕಷ್ಟಪಡ್ತಾ ಇರ್ತಾರೆ. ಅವ್ರಿಗೆ ಸೇವೆದು ಶೋಕಿ ಇರುತ್ತೆ. ಜಿಸ್ಮೆ ಜೋ ಗುಣ ಹೇ ವಾ ಬಾಬಾ ವರ್ಣನ್ ಕರ್ತೆ. ಯಾರಲ್ಲಿ ಏನು ಗುಣಗಳಿರುತ್ತೆ ಅದನ್ನು ತಂದೆ ಏನು ಮಾಡ್ತಾ ಇರ್ತಾರೆ, ವರ್ಣನೆ ಮಾಡ್ತಾ ಇರ್ತಾರೆ. अच्छा मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಇವತ್ತಿನ ಧಾರಣೆಗೋಸ್ಕರ ಮುಖ್ಯವಾಗಿರೋಂಥ ಸಾರಾಂಶ ಇದೆ. ಸರ್ವಿಸ್ ಮೇ ಹಡ್ಡಿಯಾ ದೇನಿ ಕಿಸಿ ಬಿ ಬಾತ್ ಮೇ ಸಂಶಯ ನಹಿ ಉಠಾನ. ಸೇವೆ ಮಾಡೋಕ್ಕೋಸ್ಕರ ಮೂಳೆ ಮೂಳೆಯನ್ನು ಏನು ಮಾಡಿ ಸರಿಸಿ, ಸಂಶಯ ಪಡಬೇಡಿ. ಸಂಶಯಂ ಪೆದ್ದ ರೋಗಂ ಅಂತಾರೆ. ಸಬ್ಕೋ ಸರ್ವಿಸ್ ಸುಖ ದೇನ. ಎಲ್ಲರಿಗೂ ಸೇವೆ ಮಾಡಿ ಸುಖವನ್ನೇ ಕೊಡಿ. ದುಃಖ ನಹಿ ದೇನ. ಯಾರಿಗೂ ನೋವುಂಟು ಮಾಡಬೇಡಿ. ನಿಶ್ಚಯ ಕೆ ಬಲ್ ಸೆ ಅಪ್ನಾ ಅವಸ್ಥಾ ಕೋ ಅಡೋಲ್ ಅಚಲ್ ಬನಾನಾ ಹೈ. ನಿಶ್ಚಯ ಇಟ್ಕೊಂಡು ನಿಮ್ಮ ಸ್ಥಿತಿಯನ್ನು ಗಟ್ಟಿ ಮಾಡ್ಕೊಳ್ಳಿ. ಜೋ ಶ್ರೀಮತ್ ಮಿಲ್ತಿ ಹೈ ಉಸ್ಮೆ ಕಲ್ಯಾಣ ಸಮಾಯವ. ಏನು ಶ್ರೀಮತ ನಿಮ್ಗೆ ಸಿಗ್ತಾ ಇದೆಯೋ ಅದರಲ್ಲಿ ನಿಮ್ಮ ಕಲ್ಯಾಣ ಅಡಕವಾಗಿದೆ. ಕ್ಯೋಂಕಿ ರೆಸ್ಪಾನ್ಸಿಬಲ್ ಬಾಪ್ ಹೈ ಇಸ್ಲಿಯೇ ಫಿಕರ್ ನಹಿ ಕರ್ನಾ. ಜವಾಬ್ದಾರಿ ತಂದೆ ಆಗಿದ್ದಾರೆ, ಅದರಿಂದ ಚಿಂತೆ ಮಾಡಬೇಡಿ. ಈ ಮಾರ್ಗದಲ್ಲಿ ಆರಾಮಾಗಿ ನಡೀತಾ ಹೋಗಿ. ಎಲ್ಲ ಜವಾಬ್ದಾರಿ ನಾನಿದ್ದೀನಿ ಅಂತ ಶಿವ ತಂದೆ ತೊಗೊಂಡ್ಬಿಟ್ರು. वरदान. राज सहज योग के नेचर और नेचुरल बनाने वाले हर सब्जेक्ट में परफेक्ट भवा. ಸಹಜ ಯೋಗದ ನೇಚರ್ನಲ್ಲಿ ನ್ಯಾಚುರಲ್ ಮಾಡ್ಕೊಳ್ತಕ್ಕಂಥವ್ರು ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಪರ್ಫೆಕ್ಟ್ ಆಗಿ. ಜೈಸೆ ಬಾಬಾ ಕೆ ಬಚ್ಚೆ ಹೋ ಉಸ್ಮೆ ಕೋಯಿ ಪರ್ಸೆಂಟೇಜ್ ನಹಿ. ಭಗವಂತನ ಮಕ್ಕಳು ಅನ್ನೋದ್ರಲ್ಲಿ ಪರ್ಸೆಂಟೇಜ್ ಇದೆಯಾ? ಇಲ್ಲ. ಮಕ್ಕಳ ಮೇಲೆ ಮಕ್ಕಳಾಗೋದ್ವಲ್ಲ. ಐಸಾ ನಿರಂತರ ಸಹಜ योगी बनने की स्टेज में भी परसेंटेज खत्म हो जाना चाहिए. ನಿರಂತರ ಸಹಜ ಯೋಗಿ ಆಗೋದ್ರಲ್ಲಿ ಯೋಗ ಸಬ್ಜೆಕ್ಟ್ನಲ್ಲಿ ಪರ್ಸೆಂಟೇಜ್ ಕಮ್ಮಿ ಆಗಬಾರ್ದು ಅಂತಾರೆ. ಫುಲ್ ಪರ್ಸೆಂಟ್ ತೊಗೊಳ್ಳಿ ಅಂತಾರೆ. ಭಗವಂತನ ಮಕ್ಕಳಾದ್ಮೇಲೆ ಭಗವಂತ ನೆನೆಸ್ತಾ ಇರಿ. ನ್ಯಾಚುರಲ್ ಅವ್ರ ನೇಚರ್ ಹೋ ಜಾನಾ चाहिए. ಇದು ನಿರಂತರ ಅಭ್ಯಾಸ ನ್ಯಾಚುರಲ್ ಆಗಬೇಕು. ಜೈಸೆ कोई का विशेष नेचर होता है उस नेचर के वश ना चाहते भी चलते रहते. ಕೆಲವ್ರಿಗೆ ಒಂದೊಂದು ಏನೋ ಒಂದು ನೇಚರ್ ಇರುತ್ತೆ, ನ್ಯಾಚುರಲ್ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಅವರು ಇಷ್ಟ ಇಲ್ದಿದ್ರು ಅದೇ ಮಾಡ್ತಾ ಇರ್ತಾರಲ್ವ. ಹಾಡು ಹೇಳೋರಿಗೆ ಹಾಡು ಹೇಳೋದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಅವ್ರು ಹೇಳ್ತಾನೆ ಇರ್ತಾರೆ, ಇಲ್ಲೋದ್ರೂ ಹಾಡು ಹೇಳೋದೇ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಐಸಾ ಈ ನೇಚರ್ ಬನ್ ಜಾಯೆ. ಕ್ಯಾ ಕರೋ ಯೋಗ ಲಗಾವು ಯಹ ಬಾತೆ ಖತಮ್ ಹೋ ಜಾನಾ चाहिए. ಏನು ಮಾಡಲಿ, ನನಗೆ ಯೋಗ ಮಾಡಲಿ ಕೂತ್ಕೊತೀನಿ, ಯೋಗ ಅಂಟಲ್ಲ ಅಂತ ಹೇಳ್ಬಾರ್ದಂತೆ. ನಿರಂತರ ಯೋಗ ಆಗಿಬಿಡ್ಬೇಕು ಅಂತಾರೆ. ಇದ್ದರೆ ಕುಂತ್ರೆ ಓಡಾಡ್ತಾ ತಿರುಗಾಡ್ತಾ ಯೋಗ 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 ಬರಬೇಕು ಅಂತ. यह बातें खत्म हो जाए हर सब्जेक्ट में परफेक्ट बन जाएंगे. ಈ ಮಾತುಗಳು ಸಮಾಪ್ತಿ ಆಗಿಬಿಟ್ಟಾಗ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ನೀವು ಪರ್ಫೆಕ್ಟ್ ಆಗಿಬಿಡ್ತೀರಾ. ಪರ್ಫೆಕ್ಟ್ ಅರ್ಥಾತ್ ಇಫೆಕ್ಟ್ और ಡಿಫೆಕ್ಟ್ ಸೆ ಪರೆ. ಪರ್ಫೆಕ್ಟ್ ಅಂದ್ರೇನೋ ಎಫೆಕ್ಟು ಇಲ್ಲ ಡಿಫೆಕ್ಟು ಇಲ್ಲ, ಪರ್ಫೆಕ್ಟ್ ಪರ್ಫೆಕ್ಟ್ ಅಂತಿದ್ದಾರೆ. ಸ್ಲೋಗನ್. ಸಹನ್ ಕರ್ನಾ ಅಥವಾ ಖುಷಿ ಸೆ ಕರೋ ಮಜಬೂರಿ ಸೆ ನಹಿ. ಸಹನೆ ಮಾಡ್ಕೋಬೇಕಾಗಿರೋದು ಖುಷಿ ಖುಷಿಯಿಂದ ಸಹನೆ ಮಾಡ್ಕೊಳ್ಳಿ. ಕಷ್ಟದಿಂದ ಸಹನೆ ಮಾಡ್ಕೊಳ್ಳೋದು ಅಗತ್ಯ ಇಲ್ಲ. ಅಚ್ಚಾ. ಓಂ ಶಾಂತಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್.